ನಮಸ್ಕಾರ ಪ್ರಿಯ ವೀಕ್ಷಕರ, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನು ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ವಚನವನ್ನ ಸ್ಮರಿಸಿ ಈ ದಿನ ಶ್ರೀ ಕ್ಷೇತ್ರ ಕಾಪನಹಳ್ಳಿ ಗವಿಮಠದಲ್ಲಿ ಅಖಿಲ ಚಕ್ರವರ್ತಿ ಸಾರ್ವಭೌಮ ಶ್ರೀ ಸ್ವತಂತ್ರ ಸಿದ್ಧಲಿಂಗೇಶ್ವರ ಶಿವಯೋಗಿಗಳವರ ಸನ್ನಿಧಿಯಲ್ಲಿ ಬಸವ ಜಯಂತಿ ಕಾರ್ಯಕ್ರಮ ಹಾಗೂ ವಿವಿಧ ಸಾಧಕರಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ದಯಪಾಲಿಸಿರುವಂತಹ ಈ ಒಂದು ಕ್ಷೇತ್ರವನ್ನ ವಿಶೇಷವಾಗಿ ಮುನ್ನಡೆಸುವುದರ ಮುಖಾಂತರ ಸಾವಿರಾರು ಭಕ್ತರ ಹೃದಯದಲ್ಲಿ ಒಂದು ಬಸವ ಕಲೆಯನ್ನ ಬಿತ್ತುತ್ತಿರುವಂತಹ ಪೂಜ್ಯ ಶ್ರೀ ಸ್ವತಂತ್ರ ಚನ್ನವೀರ ಮಹಾಸ್ವಾಮಿಗಳವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಸಮರ್ಪಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವಂತಹ ಶರಣ ಮಲ್ಲಿಕಾರ್ಜುನರವರೇ, ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶರಣ ಚನ್ನಬಸವಯ್ಯರವರೇ ಮತ್ತು ವನ್ಯಜೀವಿ ಛಾಯಾಗ್ರಾಹಕರಾದಂತಹ ಶರಣ ಸಿದ್ಧಲಿಂಗ ಪ್ರಸಾದ್ ದಂಪತಿಗಳವರೇ ಮತ್ತು ಆತ್ಮೀಯರು, ಕೆಆರ್ಪೇಟೆ ತಾಲೂಕು ಘಟಕದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾದಂತಹ ಶರಣ ಸುಜೇಂದ್ರ ಕುಮಾರ್ ರವರೇ, ಶರಣ ಎಂ ಪರಮೇಶ್ವರ್ ರವರೇ, ಶರಣ ಎಂ ಶಿವಕುಮಾರ್ ರವರೇ, ಶರಣ ಬಿ ನಾಗರಾಜು ರವರೇ, ಶರಣ ಮೂರ್ತಿ ರವರೇ, ಶರಣ ಕೆಪಿ ಪ್ರಕಾಶ್ ರವರೇ, ಶರಣ ಬಸವ ವಿಕಾಸ್ ರವರೇ, ಶರಣ ಸ್ವಾಮಿ ರವರೇ, ಶರಣ ಕೆಪಿ ಗಂಗಾಧರ್ ರವರೇ ಮತ್ತು ಈ ಎಲ್ಲ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ನಮ್ಮೆಲ್ಲರನ್ನು ಕೂಡ ಈ ಒಂದು ಭಕ್ತಿ ಕೇಂದ್ರಕ್ಕೆ ಅಯಸ್ಕಾಂತದ ರೀತಿ ಆಕರ್ಷಣೆ ಮಾಡಿರುವಂತಹ ಬಸವಪ್ರಿಯ ನಾಗರಾಜರವರೇ ಮತ್ತು ನನ್ನ ಜೊತೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಶರಣ ವಿಶ್ವವಚನ ಫೌಂಡೇಶನ್ನ ಕೇಂದ್ರೀಯ ಸಂಚಾಲಕರು ಮತ್ತು ಡಿಸಿಸಿ ಬ್ಯಾಂಕ್ನ ನಿವೃತ್ತ ಮ್ಯಾನೇಜರ್ ಆದಂತಹ ಶ್ರೀಯುತ ಲಿಂಗಣ್ಣರವರೇ ಮತ್ತು ಬೆಂಗಳೂರಿನಿಂದ ಬಂದಿರುವಂತಹ ಅಡ್ವೊಕೇಟ್ ಅವರಾದಂತಹ ಶ್ರೀಮತಿ ಚಂದ್ರಕಲಾರವರೇ, ಬಸವರಾಜರವರೇ ಮತ್ತು ಈ ಒಂದು ಕ್ಷೇತ್ರದಲ್ಲಿ ಬಂದಿರುವಂತಹ ಎಲ್ಲ ನಮ್ಮ ಪೂಜ್ಯ ಸ್ವತಂತ್ರ ಸಿದ್ಧಲಿಂಗೇಶ್ವರರ ಸದ್ಭಕ್ತರಿಗೆ ಶರಣಾರ್ಥಿ. ಪ್ರಾರಂಭದಲ್ಲಿ ಒಂದು ಪ್ರಾರ್ಥನೆಯನ್ನ ಮಾಡಬೇಕಾಗಿತ್ತು, ಮಾಡೋಕ್ಕಾಗಿಲ್ಲ. ಅದಕ್ಕೆ ಕಾರಣ ಇದೆ. ಎಲ್ಲ ನಾವೆಲ್ಲ ಒಟ್ಟಾರೆಯಾಗಿ ಒಂದು ಪ್ರಾರ್ಥನೆಯನ್ನ ಮಾಡೋಣ. ಯಾಕಂದ್ರೆ ಅನುಭವ ಮಂಟಪದಲ್ಲಿ 770 ಅಮರ ಗಣಗಳಿದ್ದು ನಿಮ್ಗೆಲ್ಲ ಗೊತ್ತಿತ್ತು. ಅವರೆಲ್ಲ ವಚನವನ್ನ ರಚನೆ ಮಾಡಿರೋ ಸಾಧ್ಯತೆ ಇದೆ, ಆದರೆ ಕೆಲವರ ವಚನ ಮಾತ್ರ ಸಿಕ್ಕಿದೆ. ಮತ್ತು 1,96,000 ಜನ ಬಸವ ಕಲ್ಯಾಣದಲ್ಲಿ ಏಕಕಾಲದಲ್ಲಿ ಸಮಾಗಮ ಆಗ್ತಾ ಇತ್ತು. ಅವರೆಲ್ಲ ಪ್ರತಿಯೊಬ್ಬರೂ ಕೂಡ ಬಸವಣ್ಣನವರನ್ನ ಸ್ತುತಿಸಿದ್ದಾರೆ, ಬಸವಣ್ಣನವರನ್ನ ನೆನೆದಿದ್ದಾರೆ. ಅಂತಹ ಶರಣರೇ ಬಸವಣ್ಣನವರನ್ನ ನೆನೆದಿರುವಾಗ ಇಂತಹ ಒಂದು ಸ್ವತಂತ್ರ ಸಿದ್ಧಲಿಂಗೇಶ್ವರರ ಕ್ಷೇತ್ರದಲ್ಲಿ ನಾವು ಬಸವ ಸ್ತುತಿಯನ್ನ ಮಾಡಿದಾಗ ನಮ್ಮ ಮನದ ಮಲಿನ ದೂರವಾಗುತ್ತೆ ಅಂತ ಹೇಳಿ ನಾನು ಒಂದು ಗೀತೆಯನ್ನು, ಬಸವ ಪ್ರಾರ್ಥನಾ ಗೀತೆಯನ್ನು ಹೇಳ್ಕೊಡ್ತೇನೆ. ನೀವೆಲ್ಲ ನನ್ನ ಜೊತೆ ಧ್ವನಿ
ಶರಣು ಶರಣಾರ್ಥಿ. ಈಗ ನನಗೆ ಬಸವಪ್ರಿಯ ನಾಗರಾಜ್ ಅವರು ವಿಷಯ ಕೊಟ್ಟಿದ್ದಾರೆ. ಇನ್ನು ಬೇರೆ ವಿಷಯ ಮಾತಾಡಲಾಗಿದೆ, ಯಾಕಂದ್ರೆ ಅದೇ ವಿಷಯ ಕೊಟ್ಟಿದ್ದಾರೆ. ಆ ವಿಷಯಕ್ಕೆ ಪೂರಕವಾಗಿ ಮಾಡಬೇಕು. ಅವರು ಕೊಟ್ಟಿರುವಂತದ್ದು ಅನುಭವ ಮಂಟಪದ ಅಧ್ಯಕ್ಷರಾದಂತಹ ಅಲ್ಲಮ ಪ್ರಭುಗಳ ಒಂದು ವಚನವನ್ನ ಕೊಟ್ಟಿದ್ದಾರೆ. ಏನು ವಚನ ಕೊಟ್ಟಿದ್ದಾರೆ ಅಂದ್ರೆ, ಹರಿವ ನದಿಗೆ ಮೈಯೆಲ್ಲ ಕಾಲು, ಉರಿವ ಕಿಚ್ಚಿಗೆ ಮೈಯೆಲ್ಲ ನಾಲೆಗೆ, ಬೀಸುವ ಗಾಳಿಗೆ ಮೈಯೆಲ್ಲ ಕೈ, ಗುಹೇಶ್ವರ ನಿಮ್ಮ ಶರಣಂಗೆ ಸರ್ವಾಂಗವೆಲ್ಲ ಲಿಂಗ. ತುಂಬಾ ಅದ್ಭುತವಾದಂತಹ ವಚನ. 3 ಪದಗಳನ್ನ ಬಳಸ್ತೇವೆ ನಾವು. ಒಂದು ಚಿತೆ, ಇನ್ನೊಂದು ಚಿಂತೆ, ಇನ್ನೊಂದು ಚಿಂತನೆ. ಚಿತೆ ಸತ್ತ ಮನುಷ್ಯನನ್ನ ಸುಡುತ್ತೆ, ಚಿಂತೆ ಜೀವಂತ ಮನುಷ್ಯನನ್ನ ಸುಡುತ್ತೆ. ಆದರೆ ಚಿಂತನೆ ನಾವು ಯಾವ ರೀತಿ ಬದುಕನ್ನ ಕಟ್ಟಿಕೊಳ್ಳಬೇಕು ಅನ್ನೋದಕ್ಕೆ ಸಕಾರಾತ್ಮಕವಾದಂತಹ ಒಂದು ಆಲೋಚನೆಯನ್ನ ಮಾಡುವಲ್ಲಿ ಈ ಒಂದು ಚಿಂತನೆ ನಮಗೆ ಅವಕಾಶ ಮಾಡುತ್ತೆ. ಹಂಗೆ ಒಂದು ನಮ್ಮೆಲ್ಲರನ್ನು ಕೂಡ ಚಿಂತನೆಗೆ ದೂಡುವಂತಹ ಒಂದು ಅದ್ಭುತವಾದ ವಚನ ಅಲ್ಲಮ ಪ್ರಭುಗಳು. ಅದಕ್ಕೆ ತಾತ್ಪರ್ಯ ಮತ್ತು ಅದನ್ನು ಅರ್ಥೈಸೋದಕ್ಕಿಂತ ಮೊದಲು ನಾನು ಅಲ್ಲಮ ಪ್ರಭುಗಳ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಇಷ್ಟಪಡುತ್ತೇನೆ. ಅಲ್ಲಮ ಪ್ರಭುಗಳು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪ ಅಂತ ಇದೆ, ಬಹುಶಃ ನೋಡಿರ್ಬೋದು ನೀವು. ಅಲ್ಲಿ ಉಡುತಡಿ ಅಕ್ಕ ಮಹಾದೇವಿಯವರು, ಕರ್ನಾಟಕದ ಕನ್ನಡದ ಮೊಟ್ಟ ಮೊದಲ ಕವಯತ್ರಿ ಅಕ್ಕ ಮಹಾದೇವಿಯವರ ಜನ್ಮಸ್ಥಳ ಕೂಡ ಉಡುತಡಿ ಅಂತ ಇದೆ. ಅಲ್ಲಿಂದ 4 ಕಿಲೋಮೀಟರ್ ದೂರ ಬಳ್ಳಿಗಾವಿ. ಆ ಬಳ್ಳಿಗಾವಿಯಲ್ಲಿ ಅಲ್ಲಮ ಪ್ರಭುಗಳು ಜನಿಸ್ತಾರೆ. ನೋಡಿದ್ದೀರಾ ಅಂತ ಅನ್ಕೊಂಡಿದ್ದು. ನೋಡಿದ್ದೀರಾ ಉಡುತಡಿ ಯಾರಾದ್ರೂ? ದಯಮಾಡಿ ಹೋಗಿ. ನಮ್ಮ ಶರಣ ಕ್ಷೇತ್ರಗಳು, ಈಗ ಉದಾಹರಣೆಗೆ ಇವತ್ತು ನಾವು ಶರಣ ಕ್ಷೇತ್ರವನ್ನ ದರ್ಶನ ಮಾಡಿರೋದ್ರಿಂದ ನಾವು ಈ ಒಂದು ಶರಣ ಸಂಸ್ಕೃತಿಗಳ ಅನುಯಾಯಿಯಾದಂತಹ ಬಸವ ವಚನ ಸಾಹಿತ್ಯ ಆರಾಧಕರಾದಂತಹ ನಮ್ಮ ಜನ್ಮ ಸಾರ್ಥಕ ಆಗಿದೆ ಅಂತ ನಾವಾದ್ರೂ ಭಾವಿಸಿದ್ದೇವೆ. ಯಾಕಂದ್ರೆ ಇವರು ಶರಣ ಸಂಸ್ಕೃತಿಯನ್ನೇ ಆಸಿ ಒತ್ತಿಕೊಂಡು ಅದರಲ್ಲೇ ಭಕ್ತರನ್ನ ಉದ್ಧಾರ ಮಾಡಿ ಇಲ್ಲಿ ಬಂದು ಐಕ್ಯ ಆಗಿರುವಂಥದ್ದು. ನಾವು ವರ್ಷಕ್ಕೆ 1-2 ನಮ್ಮ ಶರಣ ಕ್ಷೇತ್ರಗಳನ್ನ ದರ್ಶನವನ್ನೇ ಮಾಡಲೇಬೇಕು. ಆದುದರಿಂದ ಇವತ್ತು ಒಂದು ಇದು ಮಾಡಿದ್ದೀರಿ, 1 ವರ್ಷ ಹೋಗಿ ಇನ್ನೊಂದು ಸ್ಥಳಕ್ಕೆ. ಅಕ್ಕಮಹಾದೇವರ ಒಂದು ಜನ್ಮಸ್ಥಳ ಉಡುತಡಿ ಅಂತ ಇದೆ. ಅದು ಅದ್ಭುತವಾದಂತಹ ಒಂದು ಮೂರ್ತಿ ಕೆತ್ತನೆ ಆಗಿದೆ. ಅಲ್ಲಿ ತುಂಬಾ ವಿಶೇಷವಾಗಿ ದೆಹಲಿಯ ರೀತಿಯಲ್ಲಿ ಅಲ್ಲಿ ಒಂದು ವಿಶೇಷವಾದ ಸ್ಥಳವನ್ನ ಅಭಿವೃದ್ಧಿಯನ್ನ ಪಡಿಸ್ತಾ ಇದ್ದಾರೆ. ಅಲ್ಲಿಂದ 4 ಕಿಲೋಮೀಟರ್ ದೂರದಲ್ಲಿರುವಂತಹ ಬಳ್ಳಿಗಾವಿಯಲ್ಲಿ ಅಲ್ಲಮ ಪ್ರಭುಗಳು ಜನಿಸ್ತಾರೆ. ಜನಿಸಿದಾಗ ಅವರು ಮದ್ದಳೆ ಬಾರಿಸುವಂತಹ ಒಂದು ವೃತ್ತಿಯನ್ನ ಮಾಡ್ತಾ ಇದ್ರು. ನಂತರ ಅವರ ಜೀವನದಲ್ಲಿ ಒಬ್ಬ ಕಾಮಲತೆ ಅನ್ನೋರು ಪ್ರವೇಶ ಆಗಿ ಜೀವನದಲ್ಲಿ ವೈರಾಗ್ಯವನ್ನ ತಾಳಿ ನಂತರ ಇಲ್ಲಿ ಹೋಗ್ತಾರೆ. ಬರ್ತಾರೆ. ಅಲ್ಲಿ ಮಾಳಗೊಂಡನ ಕೊಪ್ಪ ಅಂತದೆ, ಅಲ್ಲಿಂದ ಒಂದು 4-5 ಕಿಲೋಮೀಟರ್. ಅಲ್ಲಿ ಅನಿಮಿಷ ಗುರುಗಳು ಇಷ್ಟಲಿಂಗವನ್ನ ಹಿಡಿಕೊಂಡು, ಇನ್ನೂ ಕೂಡ ಜೀವ ಮಾತ್ರ ಇರುತ್ತೆ, ಇಡೀ ದೇಹವೇ ಎಲ್ಲ ಏನಾಗಿರುತ್ತೆ, ಸವಿದು ಹೋಗಿರುತ್ತೆ. ಆಗ ಅವರು ಇಷ್ಟಲಿಂಗವನ್ನ ಪಡಿತಾರೆ. ಪಡೆದಾಗ ಅವರು ಕೂಡ ಒಂದು ಲಿಂಗಾಯತರಾಗಿ ನಂತರ ಏನ್ ಮಾಡ್ತಾರೆ, ಅನೇಕ ಸಾಧಕರನ್ನ ಗುರುತಿಸ್ಕೊಂಡೋಗಿ ಅವರನ್ನ ಏನ್ ಮಾಡ್ತಾರೆ, ಉದ್ಧಾರವನ್ನ ಮಾಡಿ ಶರಣ ಸಂಸ್ಕೃತಿಗೆ ಎಳಿತಾರೆ. ಅಲ್ಲಿಂದ ಎಲ್ಲಿ ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಿಯಲ್ಲಿ ಹುಟ್ಟಿ ಮಾಳಗೊಂಡನ ಕಪ್ಪದಲ್ಲಿ ಅನಿಮಿಷ ಗುರುಗಳಿಂದ ಒಂದು ಇಷ್ಟಲಿಂಗವನ್ನ ಸ್ವೀಕರಿಸಿ ನಂತರ ಎಲ್ಲಿ ಹೋಗ್ತಾರೆ, ಸಿದ್ದರಾಮೇಶ್ವರ ಮಹಾರಾಷ್ಟ್ರ ಸಿದ್ದರಾಮೇಶ್ವರ ಅವರು ಭೌತಿಕ ಕಾರ್ಯ, ಸೊಲ್ಲಾಪುರಕ್ಕೆ ಭೌತಿಕ ಕಾರ್ಯವನ್ನ ಮಾಡಿ ದೇವಸ್ಥಾನವನ್ನ ಕಟ್ಟೋದು, ಕೆರೆ ಕಟ್ಟೋದು, ಬಾವಿಯನ್ನ ಕಟ್ಟೋದು, ಇಷ್ಟಕ್ಕೆ ಮಾತ್ರ ಇದೇ ಜೀವನ ಅನ್ಕೊಂಡಿರ್ತಾರೆ. ಜೊತೆಗೆ ಇನ್ನೂ ಒಂದು ಜೀವನ ಇದೆ ಅಂತ ಅವರಿಗೆ ಒಂದು ಆತ್ಮ ಸಾಕ್ಷಾತ್ಕಾರವನ್ನ ಉಂಟು ಮಾಡ್ತಾರೆ. ಯಾರು? ಅಲ್ಲಮ ಪ್ರಭುಗಳು. ಸೊಲ್ಲಾಪುರಕ್ಕೆ ಹೋಗಿ ಅವರನ್ನು ಕೂಡ ಪರಿವರ್ತನೆ ಮಾಡಿ ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಬಸವ ಕಲ್ಯಾಣಕ್ಕೆ ಕರ್ಕೊಂಡು ಹೋಗ್ತಾರೆ. ಮೊದಲು ಕಲ್ಯಾಣ ಅಂತ ಇದ್ದದ್ದು ಹೆಸರು. ಕಲ್ಯಾಣ ಬಸವಣ್ಣನವರ ಪ್ರಭಾವದಿಂದ ಬಸವ ಕಲ್ಯಾಣ ಅಂತ ಆಯಿತು. ಬಾಗೇವಾಡಿ ಅಂತ ಬಸವಣ್ಣವರು ಹುಟ್ಟಿದ ಸ್ಥಳ. ಬಸವಣ್ಣನವರ ಪ್ರಭಾವದಿಂದ ಅದನ್ನ ಈಗೇನಂತ ಕರಿತಾ ಇದೀವಿ, ಬಸವನ ಬಾಗೇವಾಡಿ. ಒಬ್ಬ ವ್ಯಕ್ತಿ ಆ ಹೆಸರು ಪಡಿಬೇಕು ಅಂದ್ರೆ ಅವರ ತತ್ವ ಇದೆ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕಾಗುತ್ತೆ. ಅಂತಹ ಎಲ್ಲಿಗೆ ಬಸವ ಕಲ್ಯಾಣಕ್ಕೆ ಹೋಗ್ತಾರೆ. ಹೋದಾಗ ಅಲ್ಲಿ ಅಲ್ಲಮ ಪ್ರಭುಗಳ ಒಂದು ಕೀರ್ತಿ, ಅವರ ಒಂದು ತತ್ವ, ಇದೆಲ್ಲವನ್ನ ತುಂಬಾ ಸುಂದರವಾಗಿ ಅಧ್ಯಯನ ಮಾಡಿದಂತಹ ಬಸವಣ್ಣನವರು ಅವರನ್ನ ಅನುಭವ ಮಂಟಪದ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಅನುಭವ ಮಂಟಪ ಈಗ ನಿರ್ಮಾಣ ಆಗ್ತಾ ಇದೆ. 650 ಕೋಟಿಯಲ್ಲಿ ಬಸವ ಕಲ್ಯಾಣದಲ್ಲಿ ನಿರ್ಮಾಣ ಆಗ್ತಾ ಇದೆ. 770 ಅಮರಗಣಗಳಿದ್ದ ದ್ಯೋತಕವಾಗಿ ಒಂದೊಂದು ಕಂಬವೂ ಕೂಡ ಒಂದೊಂದು ಶರಣರ ಹೆಸರನ್ನ ಹೇಳುವ ರೀತಿ ಒಂದೊಂದು ಕಂಬವನ್ನ ಕೆತ್ತನೆ ಮಾಡಿ 80% ಕೆಲಸ ಪೂರ್ಣ ಆಗಿದೆ. 20% ಕೆಲಸ ಆಗ್ಬೇಕು. ದಯಮಾಡಿ ಬಸವ ಕಲ್ಯಾಣಕ್ಕೆ ಹೋದ್ರೆ ನಮ್ಮ ಕಣ್ಣುಗಳು ನೋಡೋದಿಕ್ಕೆ ಸಾಲೋದಿಲ್ಲ. ಅಂತ ಒಂದು ಅದ್ಭುತವಾದಂತಹ ಈ ಶರಣರು ವಾಸ ಮಾಡುತ್ತಿದ್ದಂತಹ ಗವಿಗಳಿಗೆ, ಬಸವಣ್ಣವರು ವಾಸ ಮಾಡುತ್ತಿದ್ದಂತಹ ಅರಿವಿನ ಮನೆ ಇದೆ,
ಅಲ್ಲಮ್ಮ ಪ್ರಭುಗಳ ಒಂದು ಗವಿ ಇದೆ, ಹಡಪದ ಅಪ್ಪಣ್ಣವ್ರ ಗವಿ ಇದೆ, ಅಕ್ಕ ನಾಗಮ್ಮವರ ಗವಿ, ಎಲ್ಲ ಸ್ಥಳಗಳನ್ನು ನೀವು ನೋಡಿ ಬರುವಂತದ್ದು. ಅಲ್ಲಿ ಇವರನ್ನ ನೋಡಿ ಅನುಭವ ಮಂಟಪದ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಅಲ್ಲಿ ಅನೇಕ ಚರ್ಚೆಗಳು ನಡೀತಾ ಇರುತ್ತೆ. ಒಂದು ಕಾಯಕ, ಇನ್ನೊಂದು ದಾಸೋಹ, ಮತ್ತೆ ಜೀವನದಲ್ಲಿ ಕಂಡುಕೊಂಡಂತಹ ನೋವು ನಲಿವುಗಳನ್ನು ದಾಖಲಿಸಿ ಅದನ್ನೇ ವಚನ ರೂಪದಲ್ಲಿ ಬರಿತಾ ಇರ್ತಾರೆ. ಅದರ ಒಂದು ಶೂನ್ಯ ಸಿಂಹಾಸನಕ್ಕೆ ಅಧ್ಯಕ್ಷರನ್ನಾಗಿ ಅಲ್ಲಮ್ಮ ಪ್ರಭುಗಳನ್ನ ಮಾಡಿರ್ತಾರೆ. ಯಾಕಂದ್ರೆ ಬಸವಣ್ಣವರ ತತ್ವ ಹಂಗಿತ್ತು. ಅವರು ಕಾಯಕ ಮತ್ತು ದಾಸೋಹ ಎರಡು. ಕಾಯಕ ಅಂದ್ರೆ ದುಡಿದು ಉಂಡ್ರಿ ಅಂತ, ಕಾಯಕ ಅಂದ್ರೆ ದುಡಿದು ನಾವು ಕೆಲಸ ಮಾಡ್ಬೇಕು, ದುಡಿಬೇಕು, ದುಡಿದು ಅದರಲ್ಲಿ ಇದು ಮಾಡ್ಬೇಕು, ಉಳಿದದ್ರಲ್ಲಿ ಸ್ವಲ್ಪ ಸಮಾಜಕ್ಕೆ ಕೊಡ್ರಿ ಅಂತ, ಅದು ದಾಸೋಹ. ಕಾಯಕ ಮತ್ತು ದಾಸೋಹ. ಇನ್ನೊಂದು ಇಷ್ಟಲಿಂಗ ತತ್ವ. ಪ್ರತಿಯೊಬ್ಬರನ್ನು ಕೂಡ ಲಿಂಗಧಾರಿಗಳನ್ನಾಗಿ ಮಾಡುವಂತಹ 3 ತತ್ವಗಳನ್ನ ಜಾರಿಗೆ ತರ್ತಾರೆ ಕಲ್ಯಾಣ. ಆ ತತ್ವವನ್ನ ನೋಡಿ ಆಫ್ಘಾನಿಸ್ತಾನದಿಂದ ಮುರುಡ ಶಂಕರ ದೇವರು ಬರ್ತಾರೆ. ಕಾಶ್ಮೀರದಿಂದ ಅರಸರಾಗಿರ್ತಾರೆ ಮೋಡಿಗ ಮಾರಯ್ಯ, ಮೋಡಿಗ ಮಹಾದೇವಿ ಅಂತ, ಅವರು ಇಲ್ಲಿಗೆ ಬರ್ತಾರೆ ಬಸವ ಕಲ್ಯಾಣಕ್ಕೆ. ಈ ಕಡೆ ತಮಿಳುನಾಡಿನಿಂದ ಮಾದಾರ ಚೆನ್ನಯ್ಯರು ಬರ್ತಾರೆ. ಮಹಾರಾಷ್ಟ್ರದಿಂದ ಸಿದ್ದರಾಮೇಶ್ವರರು ಬರ್ತಾರೆ. ಆಂಧ್ರ ಪ್ರದೇಶದಿಂದ ಗುರುಲಿಂಗ ದೇವ, ಗುರುಲಿಂಗ ಪೆದ್ದಿಯವರು ಬರ್ತಾರೆ. ಮಧ್ಯಪ್ರದೇಶದಿಂದ ಡೋಹರ ಕಕ್ಕಯ್ಯ ಬರ್ತಾರೆ. ಇನ್ನು ಸೌರಾಷ್ಟ್ರ ಅಂತ ಕರಿತೀವಿ, ಗುಜರಾತ್ ಅಂತ, ಅಲ್ಲಿಂದ ಆದಯ್ಯ ಬರ್ತಾರೆ. ಹಿಂಗೆ ಬೇರೆ ಬೇರೆ ಸ್ಥಳಗಳಿಂದ ಬಂದು ಕಲ್ಯಾಣದಲ್ಲಿ ನೆಲೆಗೊಳ್ಳುತ್ತಾರೆ. ನೆಲೆಗೊಂಡು ವಚನಗಳನ್ನ ರಚನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅಂತಹ ವಚನ ರಚನೆಯಾಗುವಂತಹ ಸ್ಥಳವಾದಂತಹ ಅನುಭವ ಮಂಟಪದಲ್ಲಿ ಎಲ್ಲ ವಚನಗಳು ಕೂಡ ಚಿಂತನೆಗಳು ಆಗ್ತಾ ಇರ್ತವೆ. ಚಿಂತನೆಯಾಗಿ ಅಲ್ಲಿ ಒಪ್ಪಿಕೊಂಡಾಗ ಅಲ್ಲಿ ಶಾಂತರಸ ಅನ್ನೋರು ಅದನ್ನ ಏನ್ ಮಾಡ್ತಾರೆ, ಅದನ್ನ ದಾಖಲೆ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇರ್ತಾರೆ. ಇವತ್ತು ಕೂಡ ಒಂದು ರೀತಿ ಅದೇ ರೀತಿ ವೇದಿಕೆ ರೀತಿ ಮಾಡೋದು ಬೇಡ, ಎಲ್ಲ ನಾವೆಲ್ಲ ಸಮಾನರಾಗಿರೋಣ, ಒಂದು ಅನುಭವ ಮಂಟಪದ ರೀತಿಯೇ ಇದು ಕಂಗೊಳಿಸ್ಲಿ ಅಂತ ಎಲ್ಲ ಒಂದು ಅನುಭವ ಮಂಟಪದ ರೀತಿ ಸ್ವಾಮೀಜಿಗಳು ಇದನ್ನು ತಯಾರು ಮಾಡಿಸಿದ್ದಾರೆ. ಈ ರೀತಿ ಅವರು ಅಲ್ಲಮ್ಮ ಪ್ರಭುಗಳು 1600ಕ್ಕೂ ಹೆಚ್ಚು ವಚನಗಳು ಬರೀತಾರೆ. ಒಟ್ಟು 24,000 ವಚನಗಳು ಮಾತ್ರ ನಮಗೆ ದೊರೆತಿದೆ. ಅದಕ್ಕೆಂದ್ರೆ ಅದು ಇತಿಹಾಸ ಹೇಳಕ್ ಹೋಗಲ್ಲ. ಇತಿಹಾಸ ಹೇಳಕ್ ಹೋದ್ರೆ 1.5 ಗಂಟೆ 2 ಗಂಟೆ ಆದ್ರೂ ಕೂಡ ಸಾಲೋದಿಲ್ಲ. ಕಲ್ಯಾಣ ಕ್ರಾಂತಿ ಆದ ಮೇಲೆ ಲಕ್ಷಾಂತರ ವಚನಗಳು ಸುಟ್ಟಾಕ್ತಾರೆ. ಅನೇಕರು ಏನ್ ಮಾಡ್ತಾರೆ, ಈ ವಚನಗಳನ್ನ ಉಳಿಸೋಣ ಅಂತ ಹೇಳಿ ಏನ್ ಮಾಡ್ತಾರೆ, ತಗೊಂಡೋಗಿ ಮನೆಯಲ್ಲಿ ಏನ್ ಮಾಡ್ತಾರೆ, ಹಂಚಿಬಿಡ್ತಾರೆ ಶರಣರು. ಕಲ್ಯಾಣ ಕ್ರಾಂತಿ ಆಗ್ತಾರೆ. ಉಳವಿ ಅಂತ ಇದೆ ಚನ್ನಬಸವಣ್ಣನವರ ಐಕ್ಯಕ್ಷೇತ್ರ, ಅಲ್ಲೆಲ್ಲ ಹಂಚ್ತಾರೆ. ಕೊನೆಗೆ ಈ ಪುಣ್ಯಾತ್ಮ ಯಾರು ಇವರು ಇದಾರಲ್ಲ, ಯಾರು ಇವರು, ಡಾಕ್ಟರ್ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ ಅಂತ, ಇವ್ರು ಏನ್ ಮಾಡ್ತಾರೆ, ಒಂದು ಮನೆಗೆ ಹೋಗಿ ಒಂದು ವಚನದ ತಾಡೋಲೆಗಳು, ಒಂದು ತಾಡೋಲೆ ಅಂತ ತಾಳೆಗರಿಯಲ್ಲಿದ್ದಾರೆ, ಅದನ್ನ ನೋಡಿದಾಗ ಅದನ್ನು ಓದ್ಬಿಟ್ಟು ಇಂಥ ಒಂದು ಸಂಪತ್ತಿದೆಯ ವಚನದಲ್ಲಿ ಅಂತ ಹೇಳಿ ಮನೆ ಹುಡುಕಾಡದ ಹುರುಗಳಿಲ್ಲ, ತಡುಕಾರದ ಕೇರಿಗಳಿಲ್ಲ, ಅನ್ವೇಷಣೆಗೈಯದ ಆಲಯಗಳಿಲ್ಲ, ಸಂಶೋಧನೆಗೈಯದ ಸ್ಥಳಗಳಿಲ್ಲ. ಎಲ್ಲ ಸ್ಥಳಗಳಿಗೆ ಸಂದರ್ಶನವನ್ನ ಮಾಡಿ ಎಲ್ಲ ವಚನಗಳನ್ನ ಸಂಗ್ರಹಣೆ ಮಾಡಿ ನಂತರ ಏನ್ ಮಾಡ್ತಾರೆ, ಅದೆಲ್ಲವನ್ನು ನಮಗೆ ವಚನ ರೂಪದಲ್ಲಿ ಕೊಡ್ತಾರೆ. ಯಾಕಂದ್ರೆ ಇವ್ರ ಬಗ್ಗೆ ಉಪನ್ಯಾಸ ಹೇಳ್ತೀನಿ, 1 ಗಂಟೆ ಆಗುತ್ತೆ. ಇವರ ಒಂದು ಪರಿಶ್ರಮದಿಂದ ನಮಗೆ ಒಂದು ಈಗ 22,000 ವಚನಗಳು ನಮಗೆ ದೊರೆತಿದೆ. ಅದರಲ್ಲಿ ಒಂದು ಅಲ್ಲಮ್ಮ ಪ್ರಭುಗಳ ಒಂದು ವಚನ ನಾನೀಗ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹರಿವ ನದಿಗೆ ಮೈಯೆಲ್ಲ ಕಾಲು, ಉರಿವ ಕಿಚ್ಚಿಗೆ ಮೈಯೆಲ್ಲ ನಾಲಿಗೆ. ಏನು ಹರಿವ ನದಿಗೆ ಮೈಯೆಲ್ಲ ಕಾಲು ಅಂತ, ನದಿ ಹರಿತಾ ಇದೆ, ಅದಕ್ಕೆ ಕಾಲಿಲ್ಲ. ಅದು ಎಲ್ಲಿ ಹರಿಯುತ್ತೋ ಅಲ್ಲೇ ಅದು ಏನಾಗುತ್ತೆ, ಆ ಕಾಲು ಎಲ್ಲಿ ನಾವು ಎಲ್ಲಿಗೆ ಪಾದ ಬೆಳಿತೇವೋ, ಪ್ರಯಾಣ ಬೆಳೆಸಬೇಕಾದ್ರೆ ಏನು ಅವಶ್ಯಕತೆ ಇದೆ, ಕಾಲು ಅವಶ್ಯಕತೆ ಇದೆ. ಹಂಗೆ ನದಿ ಎಲ್ಲೆಲ್ಲಿ ಹೋಗುತ್ತೆ ಅದೆಲ್ಲ ಅದು ಕಾಲುಗಳಾಗಿ ಹೋಗಿ ರೂಪಾಂತರಗೊಳ್ಳುತ್ತೆ ಅನ್ನೋದನ್ನ ಈ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಉರಿವ ಕಿಚ್ಚಿಗೆ ಮೈಯೆಲ್ಲ ನಾಲಿಗೆ, ಅದೇ ಕಿಚ್ಚು ಅಂತ ಬೆಂಕಿ ಅಂತ ಕರಿತೀವಿ. ಬೆಂಕಿಗೆ ನಾಲಿಗೆ ಅನ್ನೋದಿಲ್ಲ, ಅದು ಎಲ್ಲಿ ಚಾಚುತ್ತೆ ಅದೇ ನಾಲಿಗೆ. ಆ ನಾಲಿಗೆಯನ್ನ ಇಡೀ ಪ್ರದೇಶವನ್ನ ಏನ್ ಮಾಡುತ್ತೆ, ಅದು ಸುತ್ತುವರಿಯುತ್ತೆ. ಬೀಸುವ ಗಾಳಿಗೆ ಮೈಯೆಲ್ಲ ಕೈ, ಗಾಳಿಗೆ ಕೈ ಇಲ್ಲ, ಆದ್ರೆ ಎಲ್ಲೆಲ್ಲಿ ಬೀಸ್ತಾ ಇದೆ ಅಲ್ಲೇ ಅದು ಒಂದು ರೀತಿ ಕೈಗಳಾದ ರೀತಿ ನಮ್ಗೆ ಭಾಸವಾಗುತ್ತೆ. ಯೋಗೇಶ್ವರ ನಿಮ್ಮ ಶರಣರಿಗೆ ಸರ್ವಾಂಗದೆಲ್ಲ ಲಿಂಗ ಅಂತ ಹೇಳ್ತಾರೆ. ಇದನ್ನ ಸೂಕ್ಷ್ಮವಾಗಿ ಈ ರೀತಿ ಹೇಳಿದ್ರೆ, ಇನ್ನು ವಿಶಾಲವಾಗಿ ಹೇಳಕ್ ಹೋದ್ರೆ ಹರಿವ ನದಿಗೆ ಮೈಯೆಲ್ಲ ಕಾಲು. ಈ ನದಿ ಅದು ಇಡೀ ಕ್ಷೇತ್ರ ಇಲ್ಲಿ ಹರಿತಾ ಇದೆ, ಇನ್ನು ಅನೇಕ ಸ್ಥಳಗಳಲ್ಲಿ ಹರಿತಾ ಇದೆ. ಹರಿದಾಗ ಆ ಕ್ಷೇತ್ರ ಏನಾಗುತ್ತೆ, ಆ ಸ್ಥಳಗಳ ಏನಾಗುತ್ತೆ, ಸಮೃದ್ಧಿ ಆಗುತ್ತೆ. ಯಾವಾಗ ನದಿಗಳು ಹರಿದಾಗ ಆ ನದಿ ನೀರು ಇಡೀ ಗದ್ದೆಗೆ ಉಣಿಸ್ತೀವಿ, ಜಮೀನಿಗೆ ಉಣಿಸ್ತೀವಿ, ಮತ್ತೆ ಕುಡಿಯುವ ನೀರನ್ನ ಬಳಸ್ತೀವಿ. ಇಡೀ ಆ ಯಾವ ಸ್ಥಳಗಳಿಗೆ ಹರಿದು ಹೋಗುತ್ತೋ ಆ ಹರಿದು ಹೋಗುವಂತ ಎಲ್ಲಾ ಸ್ಥಳಗಳು ಕೂಡ ಸಮೃದ್ಧಿಯಾಗಿ ಪ್ರಕೃತಿ ರಮಣೀಯವಾದಂತಹ, ಕಣ್ಣಿಗೆ ಮನೋಹರವಾದಂತಹ ಸ್ಥಳವಾಗಿ ರೂಪುಗೊಳ್ಳುತ್ತೆ. ಆ ರೀತಿ ರೂಪುಗೊಳ್ಳೋದಿಕ್ಕೆ ಇದನ್ನ ಉದಾಹರಣೆಯಾಗಿ ಬಳಸ್ಕೊಂಡಿದೆ. ನದಿಯಲ್ಲಿ ಹರಿಯುತ್ತ ಕಾಲುಗಳಾಗಿ ಆ ಹರಿಯುವಂತಹ ಎಲ್ಲಾ ಸ್ಥಳಗಳು ಕೂಡ ಸಮೃದ್ಧಿಯಾಗಿದೆ ಅನ್ನೋ ಒಂದು ಸೂಚಕವಾಗಿ ಬಳಸ್ತಾ ಇದ್ದಾರೆ. ಉರಿವ ಕಿಚ್ಚಿಗೆ ಮೈಯೆಲ್ಲ ನಾಲಿಗೆ. ಉರಿವ ಅಂದ್ರೆ ಇಲ್ಲಿ ಬೆಂಕಿ ಅನ್ನೋದನ್ನ ನಾವು ಒಳ್ಳೆಯದಕ್ಕೆ ಬಳಸ್ಕೊಳ್ಳೋಣ. ಎಲ್ಲಿ ಕೆಟ್ಟದಿರುತ್ತೋ ಆ ಕೆಟ್ಟದನ್ನ ಸುಡುವಂತದ್ದು ಯಾವುದು, ಬೆಂಕಿ. ಹಂಗೆ ಎಲ್ಲಿ ಅಜ್ಞಾನ ಇರುತ್ತೋ
ಎಲ್ಲಿ ಅಂಧಕಾರ ಇರುತ್ತೋ ಈ ಅಜ್ಞಾನ ಮತ್ತು ಅಂಧಕಾರವನ್ನ ಸುಡುವಂತಹ ಬೆಂಕಿ ಏನಾಗಬೇಕು, ಈ ಶರಣರಾಗ್ತಾರೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಬೀಸುವ ಗಾಳಿಗೆ ಮೈಯೆಲ್ಲ ಕೈ. ಗಾಳಿ ಇಲ್ಲ ಅಂದ್ರೆ ನಾವು, ಅನ್ನ ಇಲ್ಲ ಅಂದ್ರೆ ಅನೇಕ ವರ್ಷಗಳ ಕಾಲ ಬದುಕಿರುವಂತಹ ಉದಾಹರಣೆಗಳಿದೆ. ನೀರಿಲ್ಲದೆ ಅನೇಕ ತಿಂಗಳುಗಳ ಕಾಲ ಬದುಕಿರುವಂತಹ ಉದಾಹರಣೆಗಳಿದೆ. ಆದ್ರೆ ಗಾಳಿ ಇಲ್ಲದೆ ನಾವು ಒಂದು ಕ್ಷಣವೂ ಕೂಡ ಬದುಕಲು ಸಾಧ್ಯವಿಲ್ಲ. ಹಂಗೆ ಬೀಸುವ ಗಾಳಿಗೆ ಮೈಯೆಲ್ಲ ಕೈ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಿ ಗಾಳಿ ಬೀಸುತ್ತೋ ಅಲ್ಲಿ ಒಂದು ಪ್ರಶಾಂತವಾದ ವಾತಾವರಣ, ತುಂಬಾ ಸೆಕೆಯ ವಾತಾವರಣ ಇರುತ್ತೆ. ಸೆಕೆ ಆಗಿರುವಂತಹ ಸ್ಥಳದಲ್ಲಿ ನಾವು ಹೊರಗಡೆ ಬಂದು ಕುಳಿತುಕೊಂಡಾಗ ಗಾಳಿ ಬೀಸಿದಾಗ ಅದೇನಾಗುತ್ತೆ, ನಮ್ಮ ಮೈಯ ಒಂದು ರೀತಿ ಏನಾಗುತ್ತೆ, ರೋಮಾಂಚನ ಆಗುತ್ತೆ. ಹಾಗೆ ಬೀಸುವ ಗಾಳಿಯ ಮೈಯೆಲ್ಲ ಏನಾಗುತ್ತೆ, ಕೈಯಾಗುತ್ತೆ. ಹಾಗೆ ಗುಹೇಶ್ವರ ನಿಮ್ಮ ಶರಣಂಗೆ ಸರ್ವಾಂಗವೆಲ್ಲ ಲಿಂಗ. ನಿಮ್ಮ ಶರಣರು ಅಂತ ಇದಾರಲ್ಲ, ಶರಣರು ಅಂದ್ರೆ ಆ ಒಂದು ಸಂದರ್ಭದಲ್ಲಿ ಬಳಸ್ತಾರಲ್ಲ ಪದ, ಆ ಶರಣರಿಗೆ ಸರ್ವಾಂಗವೆಲ್ಲ ಲಿಂಗ. ಅಂಗ ಅಂದ್ರೆ ಇಡೀ ಇಡೀ ದೇಹವೇ ಲಿಂಗ ಅಂತ ಹೇಳ್ತಾರೆ. ಹೇಗಿದ್ರ ಅರ್ಥ ಅಂದ್ರೆ ಲಿಂಗ ಅಂದ್ರೆ ತಲೆನೂ ಲಿಂಗ ಆಗುತ್ತೆ, ಕೈಯು ಲಿಂಗ ಆಗುತ್ತೆ, ಕಾಲು ಲಿಂಗ ಆಗುತ್ತೆ, ಚರ್ಮದ ಲಿಂಗ ಆಗುತ್ತೆ, ನಮ್ಮ ಬಾಯು ಕೂಡ ಲಿಂಗ ಆಗುತ್ತೆ. ಇಡೀ ಅಂಗವೇ ಲಿಂಗ ಅಂದ್ರೆ ಇಡೀ ದೇಹವೇ ಅಂಗಾಂಗವೇ ಲಿಂಗಾಂಗವಾಗಿ ಹೊರಹೊಮ್ಮುವಂತಹ ಒಂದು ಅದ್ಭುತವಾದಂತಹ ವಚನ. ಅಂದ್ರೆ ಲಿಂಗ ಅಂದ್ರೆ ದೇವರಾಗುವಂತ ಮಾನವ ಮಹಾದೇವನಾಗುವಂತ. 12ನೇ ಶತಮಾನದವರೆಗೆ ಬಂದಂತಹ ನೀವು ಸಾಹಿತ್ಯ ಕೃತಿಗಳನ್ನ ನೋಡಿ, ಅಥವಾ ಯಾವುದೇ ಒಂದು ಅಧ್ಯಯನ ಮಾಡಿ, ಅಲ್ಲಿವರೆಗೆ ಅವರು ಯಾರ ಬಗ್ಗೆ ಮಾತಾಡಿದ್ದಾರೆ ಅಂದ್ರೆ ದೇವರ ಬಗ್ಗೆನೇ ಮಾತಾಡಿದ್ದಾರೆ. ಯಾರು ಕೂಡ ಮನುಷ್ಯರ ಬಗ್ಗೆ ಮಾತನಾಡಿಲ್ಲ. ದೇವರು ಅಂದ್ರೆ ದೇವರನ್ನ ನೀನು ಭಯ ಇರಬೇಕು, ಏನಾದ್ರೂ ನೀನು ದೇವರ ಬಗ್ಗೆ ಏನಾದ್ರೂ ಮನಸ್ಸಲ್ಲಿ ಅಂದ್ಕೊಬಿಟ್ರು ಕೂಡ ದೇವರು ನಿನ್ಗೆ ಶಾಪ ಕೊಟ್ಟು ಬಿಡ್ತಾನೆ, ಅದು ಕೊಡ್ತಾನೆ ಇದು ಕೊಡ್ತಾನೆ ಅಂತ ದೇವರ ಬಗ್ಗೆ ತುಂಬಾ ಭಯದ ವಾತಾವರಣವನ್ನು ನಿರ್ಮಾಣ ಮಾಡಿರ್ತಾರೆ 12ನೇ ಶತಮಾನದವರೆಗೆ. ಅಂದ್ರೆ ಭಯವೇ ಧರ್ಮದ ಮೂಲವಾಗಿರುತ್ತೆ. ಆದ್ರೆ 12ನೇ ಶತಮಾನದಲ್ಲಿ ಬಸವಣ್ಣನವರು ಬಂದ ನಂತರ ಅವರು ಭಯವೇ ಧರ್ಮದ ಮೂಲವಲ್ಲ, ದಯವೇ ಧರ್ಮದ ಮೂಲ. ಧರ್ಮದ ಮೂಲ ಏನಾಗಬೇಕು, ದಯ ಆಗ್ಬೇಕು, ಮನುಷ್ಯನ ಬಗ್ಗೆ ಮಾತನಾಡೋದಕ್ಕೆ ತೊಡಗುತ್ತಾರೆ. ಮನುಷ್ಯನ ಮಹಾದೇವ ಆಗ್ಬೇಕು ಅಂದ್ರೆ ಮಾನವ ಮಹಾದೇವ ಆಗ್ಬೇಕು. ಹೇಗೆಂದ್ರೆ ಮಾನವ ದೇವರಲ್ಲಿ ಏನು ಗುಣಗಳಿವೆ ಆ ಎಲ್ಲಾ ಗುಣಗಳನ್ನು ಅಳವಡಿಸಿಕೊಂಡು ಮಹಾದೇವ ಆಗಬೇಕು ಅನ್ನುವ ಒಂದು ನಿಟ್ಟಿನಲ್ಲಿ ಬಸವಣ್ಣನವರು ಮತ್ತು ಅನೇಕ ಶರಣರು ಕೂಡ ಪ್ರಯತ್ನ ಮಾಡ್ತಾರೆ. ಅದರ ದೃಷ್ಟಿಯಲ್ಲೇ ಈ ಒಂದು ಕೊನೆಯ ಸಾಲು, ಗುಹೇಶ್ವರ ನಿಮ್ಮ ಶರಣಂಗೆ ಸರ್ವಾಂಗವೆಲ್ಲ ಲಿಂಗ ಅಂತ ಆ ರೀತಿಯಲ್ಲಿ ನಾವು ಆ ಪದವನ್ನು ಬಳಸಬೇಕು. ಈ ಉದಾಹರಣೆ ನಾವೇ ದೇವರಾಗ್ಬಿಡ್ತೀವಿ ಅಂತ ದೇವರ ಗುಣವನ್ನ ಅಳವಡಿಸಿಕೊಂಡು ದೇವರ ಒಂದು ಸೂಚಕವಾಗಿ ನಾವು ಬಳಕೆ ಆಗ್ತೀವಿ ಅಂತ. ಅದು ಹೇಗೆ, ಉದಾಹರಣೆಗೆ ಕಬ್ಬಿಣ ಇರುತ್ತೆ. ಕಬ್ಬಿಣವನ್ನ ನಾವೇನ್ ಮಾಡ್ತೀವಿ, ಬೆಂಕಿಗೆ ಏನ್ ಮಾಡ್ತೀವಿ, ಕಾಯಿಸ್ತೀವಿ. ಕಾಯಿಸಿದಾಗ ಆ ಕಬ್ಬಿಣವೇ ಬೆಂಕಿ ಆಗೋದಿಲ್ಲ ಅಲ್ಲ, ಆ ಕಬ್ಬಿಣ ಏನಾಗುತ್ತೆ, ಹೇಗೆ ಬೇಕು ಹಾಗೆ ಬಾಗುವ ರೀತಿ ಏನಾಗುತ್ತೆ, ಅದು ಸಡಿಲಾಗೋದಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಅದಕ್ಕೆ ಬೆಂಕಿಗೆ ಹೋದಾಗ ಅದು ಯಾವ ರೀತಿ ಸಡಿಲ ಆಗ್ಬೇಕು, ಅದನ್ನ ನಾವು ಯಾವ ರೀತಿ ಅದರ ಬಾಗಿ ಗುದ್ದಲಿ ಮಾಡಬಹುದು, ಮಚ್ಚು ಮಾಡಬಹುದು, ಏನ್ ಬೇಕಾದ್ರೂ ಮಾಡಬಹುದು. ಹಂಗೆ ಲಿಂಗ ಅಂದ್ರೆ ಆ ರೀತಿ ಒಳ್ಳೆಯ ಲಕ್ಷಣಗಳನ್ನ ಅಳವಡಿಸಿಕೊಂಡು ಆ ದೇವರ ಗುಣಗಳನ್ನ ಅಳವಡಿಸಿಕೊಳ್ಳುವುದರ ಮುಖಾಂತರ ಮಾನವನೇ ಮಹಾದೇವನಾಗುವಂಥದ್ದು. ಅದಕ್ಕೆ ಶರಣರು ಹೆಚ್ಚು ಆಗುವುದು. ಅದಕ್ಕೆ ಬಾಲ ಸಂಘಗೆ ಅಪ್ರಮಾಣ ದೇವ ಅಂತ ಅವರು ಕೂಡ ನಮ್ಮ ಒಂದು 16ನೇ ಶತಮಾನದ ನಂತರ ಬರುವಂತಹ ವಚನಕಾರ. ಅವರು ಒಂದು ಅದ್ಭುತವಾದ ವಚನವನ್ನ ಬರೀತಾರೆ. ಕಲ್ಲು ದೇವರು ದೇವರು, ಮಣ್ಣು ದೇವರು ದೇವರಲ್ಲ, ಕಂಚು ಹಿತ್ತಾಳೆ ತಾಮ್ರಗಳಿಂದ ಮಾಡಿದ ದೇವರು ದೇವರಲ್ಲ. ಏನು ಹೇಳ್ತಾ ಇದ್ದಾರೆ, ಕಲ್ಲು ದೇವರು ದೇವರಲ್ಲ ಅಂತಾರೆ, ಮಣ್ಣು ದೇವರು ದೇವರು ಅಂತಲ್ಲ, ಕಂಚು ಹಿತ್ತಾಳೆ ತಾಮ್ರ ನಮ್ಮ ಜನಾರ್ದನ ರೆಡ್ಡಿ ಅಂತವರಾದ್ರೆ ಚಿನ್ನದಲ್ಲೇ ದೇವರನ್ನ ಮಾಡಿಸಿರ್ತಾರೆ, ಅದು ದೇವರನ್ನ. ಅದು ಯಾವ ದೇವರು ನಂತರ ಮುಂದುವರೆದಿದ್ದಾರೆ. ಸೇತು ಬಂದ ರಾಮೇಶ್ವರ ಗೋಕರ್ಣ ಕಾಶಿ ಅಷ್ಟ ಷಷ್ಠಿ ಪುಣ್ಯಕ್ಷೇತ್ರಗಳೆಲ್ಲ ದೇವರು ದೇವರ. ಸೇತು ಬಂದಕ್ಕೆ ಹೋಗ್ತಾರೆ, ರಾಮೇಶ್ವರಕ್ಕೆ ಹೋಗ್ತಾರೆ, ಗೋಕರ್ಣಕ್ಕೆ ಹೋಗ್ತಾರೆ, ಕಾಶಿ ಹೋಗ್ತಾರೆ, ಅವೆಲ್ಲ ಸ್ಥಳಗಳನ್ನ ಸಂದರ್ಶನ ಮಾಡ್ಕೊ ಬರ್ತಾರೆ. ಅಲ್ಲಿರೋದೆಲ್ಲ ದೇವರಲ್ಲ ಅಂತಾರೆ. ಅಂದ್ರೆ ಯಾವ ದೇವರು? ಕೊನೆ ಹೇಳುವಂತ ಸಾಲು, ತನ್ನ ತಾನರಿತು ತಾನಾರೆಂದು ತಿಳಿದೊಡೆ ತಾನೇ ದೇವರು ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಅಂತ. ತನ್ನಂತ ಅರ್ಥಕೊಂಡು ಒಳ್ಳೆಯ ಲಕ್ಷಣಗಳನ್ನ ನಾವು ರೂಢಿಸಿಕೊಂಡಿದ್ರೆ ಮನುಷ್ಯನೇ ಏನಾಗ್ತಾರೆ, ದೇವರ ರೂಪದಲ್ಲಿ ಕಾಣ್ತಾನೆ. ಯಾರೋ ಒಬ್ರು ದಾಹ ಅಂತ ಇದ್ದಾರೆ, ಆ ದಾಹ ಅಂತ ಇರುವವರಿಗೆ ಒಂದು ಲೋಟನ್ನ ನೀರನ್ನ ಕೊಟ್ಟಾಗ ಆ ದಾಹವನ್ನು ತಣಿಸಿದಂತಹ ವ್ಯಕ್ತಿ ಆ ವ್ಯಕ್ತಿಗೆ ದೇವರ ರೂಪದಲ್ಲಿ ಕಾಣಿಸ್ಕೊಳ್ತಾನೆ. ಹಸಿವಾಗಿದೆ, ಒಂದು ದಿನ ಆದ್ರೂ ಊಟ ಮಾಡಿಲ್ಲ, ಊಟ ಮಾಡಿಲ್ಲದಂತಹ ನಾವು ನಮಗೆ ಯಾರಾದ್ರೂ ಒಂದು ಊಟವನ್ನ ಕರುಣಿಸಿದಾಗ ದೇವರ. ಈಗ ಒಂದು ಮಠ ಇದೆ, ಎಷ್ಟೋ ಸ್ಥಳ ನಾವು ಸುತ್ತಾಡ್ಕೊ ಬಂದಿರ್ತೀವಿ, ಎಲ್ಲೂ ಊಟ ಇಲ್ಲ.
ಕೊನೆಗೆ ಮಠದಲ್ಲಿ ಬಂದು ನಮ್ಗೆ ಒಂದು ದಾಸೋಹವನ್ನ ಕೊಟ್ಟಾಗ ಆಗ ಸ್ವಾಮೀಜಿಗಳು ನಮ್ಗೆ ಏನಾಗ್ತಾರೆ, ದೇವರ ರೂಪದಲ್ಲಿ ನಮಗೆ ಕಾಣಿಸ್ಕೊಳ್ತಾರೆ. ಹಂಗೆ ಹಸಿದ ಹೊಟ್ಟೆಯನ್ನ ತಣಿಸುವಂತವ್ರು ಒಂದು ದೇವರ. ಹಂಗೆ ತನ್ನ ತಾನರಿತು ತಾನಾರೆಂದು ತಿಳಿದೊಡೆ ತಾನೇ ದೇವರು ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಅಂತ ಬಾಲಸಂಗಮ ಪ್ರಮಾಣ ದೇವರು ಹೇಳ್ತಾರೆ. ನಮ್ಮನ್ನು ನಾವು ಅರಿತುಕೊಳ್ಬೇಕು. ಒಳ್ಳೆಯ ಕೆಲಸವನ್ನ ಮಾಡಿದ್ರೆ, ನೀವು ಮನಸ್ಸಿನಲ್ಲೇ ದೇವರನ್ನ ನೆನೆದ್ರೆ ಆ ದೇವರು ನಿಮ್ಗೆ ಅಲ್ಲೇ ನಿಮ್ಗೆ ಆಶೀರ್ವಾದವನ್ನ ಮಾಡ್ತಾರೆ. ನಾವು ಸ್ಥಳಗಳಿಗೆ ಹೋದ ತಕ್ಷಣ ನಮ್ಗೆ ಪುಣ್ಯ ಸಿಗೋದಿಲ್ಲ. ಆ ಲಕ್ಷಣಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಇವ್ರು ಹೇಳ್ತಾರೆ ಸಿದ್ದರಾಮೇಶ್ವರ, ಶರಣನ ನೆನೆದು ಶರಣನಾದನಯ್ಯ ಅಂತ ಒಂದು ವಚನದಲ್ಲಿ ಹೇಳ್ತಾರೆ. ಹಂಗೆ ನಾವು ಅವರನ್ನು ನೆನೆಯೋದರ ಮುಖಾಂತರ ವಿಶೇಷವಾಗಿ ಇದನ್ನ ಈಗ ಉದಾಹರಣೆಗೆ ಇಷ್ಟೆಲ್ಲ ಜನ ಕೂತಿದ್ದೀವಿ. ಇವತ್ತು ನಾವು ಕಾಯಕವನ್ನ ಮಾಡ್ತಾ ಇದ್ರೆ ಕೆಲವರು 5,000 ಸಂಪಾದನೆ ಮಾಡೋರು ಇದ್ರು. ನಮ್ಮ ಫೋಟೋಗ್ರಾಫರ್ ಹೋಗಿ ಮೊನ್ನೆ ಛಾಯಾಗ್ರಹ ಒಂದು ಮಾಡಿದ್ರೆ ಒಂದು 50,000 ಸಿಗುವಂತ ಒಂದು ಸಂದರ್ಭವನ್ನ ಇರುತ್ತೆ. ಅದೆಲ್ಲ ಬಿಟ್ಟು ಇಲ್ಲಿ ಬಂದಿದ್ದಾರೆ ಅಂದ್ರೆ ಒಂದು ಪ್ರಯೋಜನ ಬೇಕಲ್ಲ. ಈಗ ನಾವು ನಮ್ಮೆಲ್ಲ ಕೆಲಸವನ್ನ ಬಿಟ್ಟು ಎಲ್ಲವನ್ನ ಬಿಟ್ಟು ನೀವೆಲ್ಲ ಕಾರಣ ಏನು? ಅದಕ್ಕೆ ಚನ್ನಬಸವಣ್ಣ ಒಂದು ಅದ್ಭುತವಾದ ಮಂಡೆ ಮಾಸಿದಡೆ ಮಹಾಮಜ್ಜನವ ಮಾಡಿ, ವಸ್ತ್ರ ಮಾಸಿದಡೆ ಮಡಿವಾಡರಿಗೂ, ಮನದ ಮೈಲಿಗೆಯ ತೊಳೆಯಬೇಕಾದರೆ ಕೂಡಲ ಚನ್ನ ಸಂಗನ ಶರಣರ ಅನುಭವ ಮಾಡುವ. ಮಂಡೆ ತಲೆ ಮಾಸುತ್ತೆ, ಕೊಳೆ ಆಗುತ್ತೆ. ತಲೆ ಕೊಳೆ ಆದ್ರೆ ಏನ್ ಮಾಡ್ತೀವಿ? ಶಾಂಪುನೋ ಸೋಪುನೋ ಹಾಕೊಂಡು ಏನ್ ಮಾಡ್ತೀವಿ? ತಲೆಯನ್ನು ತೊಳ್ಕೊಳ್ತೀವಿ. ಬಟ್ಟೆ ಮಾಸಿದರೆ ಬಟ್ಟೆ ಕೊಳೆ, ಈ ಬಟ್ಟೆ ಕೊಳೆ ಆಗುತ್ತೆ. ಕೊಳೆಯಾದಾಗ ಏನಾಗುತ್ತೆ? ಮೊದಲನ್ನು ಮಡಿವಾಳರು ಅದಕ್ಕೋಸ್ಕರ ಪಾಪ ಅವರು ಬಂದು ವಾಶ್ ಮಾಡೋಗ್ತಾ ಇದ್ವಿ. ಯಾರು ಮಡಿವಾಳರು ಕೊಳ್ಳಲ್ಲ. ಏನ್ ಮಾಡ್ತೀವಿ? ವಾಷಿಂಗ್ ಮೆಷಿನ್ ಇಟ್ಕೊಂಡಿದ್ವಿ, ಅದನ್ನ ಸ್ವಚ್ಛ ಮಾಡ್ಕೊಂಡು ಇಟ್ಕೊಳ್ತೀವಿ. ಅಂದ್ರೆ ಅದನ್ನ ಕೊಳೆಯನ್ನ ತೆಗಿತೀವಿ. ಮನದ ಮೈಲಿಗೆ ತೊಳೆಯಬೇಕಾದ್ರೆ ಮನಸ್ಸು ಕೂಡ ಮೈಲಿಗೆ ಆಗ್ತಾ ಇದೆ. ನೋಡಬಾರದನ್ನ ನೋಡ್ತಾ ಇದೀವಿ, ಕೇಳಬಾರದನ್ನ ಕೇಳ್ತಾ ಇದೀವಿ. ನೋಡಬಾರದನ್ನ ನೋಡಿದಾಗ, ಕೇಳಬಾರದನ್ನ ಕೇಳಿದಾಗ ನಮ್ಮ ಮನಸ್ಸು ಏನಾಗುತ್ತೆ? ಮೈಲಿಗೆಯಾಗಿ ರೂಪುಗೊಳ್ಳುತ್ತೆ. ಆ ಮನದ ಮೈಲಿಗೆಯ ತೊಳೆಯಬೇಕಾದರೆ ಕೂಡಲ ಚನ್ನ ಸಂಗನ ಶರಣರ ಅನುಭವ ಮಾಡುವುದು. ಇವತ್ತು ನಾವು ಸ್ವಾಮೀಜಿಗಳ ನೇತೃತ್ವದಲ್ಲಿ ಈ ಒಂದು ಸಂಘವನ್ನ ಮಾಡಿದೀವಲ್ಲ, ಇದರಿಂದ ನಮ್ಮ ಮನದ ಮೈಲಿಗೆ ತೊಳೆಯುತ್ತೆ. ಇವತ್ತು ಪ್ರಾರ್ಥನೆಯನ್ನ ಮಾಡಿದ್ರ ಮಾಡು ಮನವೇ ಬಸವ ಸ್ಮರಣೆ ಅಲ್ವಾ? ಯಾವುದೇ ಅಲ್ಲ, ಇವತ್ತು ಸುಖ ಇದೆ, ಕಷ್ಟ, ಎಲ್ಲರೂ ಕೂಡ ನಾವು ಸುಖದ ಹಾದಿಯಲ್ಲೇ ನಡೆದಿಲ್ಲ. ನನಗೂ ಕಷ್ಟ ಇದೆ, ನಿಮಗೂ ಕಷ್ಟ ಇದೆ. ಆಗ ಇಲ್ಲಿ ಒಂದು ನೆಮ್ಮದಿ ಸಿಗುತ್ತೆ. ಸುಖವೇ ಇರಲಿ ದುಃಖ ಬರಲಿ ಬಸವ ಬಸವ ಎನ್ನು ನೀ ಬಸವನಾಮವ ನೆನೆಯುತ್ತ ಗುರು ಬಸವನಲ್ಲಿ ಒಂದಾಗಿ. ನಾ ಬಸವಣ್ಣನವರ ನೆನೆದು ಇಲ್ಲಿ ಬಂದಿದ್ದೀನಿ. ಏನೋ ಒಂದು ರೀತಿ ಮನಸ್ಸಿಗೆ ನೆಮ್ಮದಿ ಆಗ್ತಾ ಇದೆ, ಶಾಂತಿ ಆಗ್ತಾ ಇದೆ. ನಮ್ಮ ಅತ್ತೆಯವರು, ಇವರು ಅಡ್ವೊಕೇಟ್ ಅವರು, ಎಲ್ಲಿ ಬೆಂಗಳೂರಲ್ಲಿ ಇದ್ರು. ಬೆಂಗಳೂರಲ್ಲಿ ಪ್ರತಿದಿನ ಆ ಕೇಸ್ ಹತ್ರ ಅದು ಗುದ್ದಾಡಿ ಎಲ್ಲ ಆಗ್ತಾರೆ. ಈ ಕ್ಷೇತ್ರಕ್ಕೆ ಬಂದಾಗ ಅವ್ರಿಗೆ ಒಂದು ರೀತಿ ಏನಾಗಿದೆ? ಒಂದು ಶಾಂತಿ ನೆಲೆಸಿದೆ. ಹಿಂಗೆ ಯಾವ ಕ್ಷೇತ್ರಗಳಲ್ಲಿ ಹೋಗ್ತೀವಿ ಒಂದು ನೆಮ್ಮದಿಯನ್ನ ಹರಿಸು ಬರ್ತೀವಿ. ಅಂತಹ ನೆಮ್ಮದಿ ಮನದ ಮೈಲಿಗೆಯನ್ನ ತೊಳೆಯಬೇಕಾದ್ರೆ ಕೂಡಲ ಚನ್ನ ಸಂಗನ ಶರಣರ ಅನುಭವ ಮಾಡುವುದು ಅಂತ ಹೇಳ್ತಾರೆ. ಅಂತಹ ಒಂದು ಅನುಭವದ ಸ್ಥಳ ಇದಾಗಿದೆ. ಆ ಒಂದು ದೃಷ್ಟಿಯಿಂದ ಕೊನೆಯಲ್ಲಿ ಹೇಳುವಂತಹ ಸಾಲು ಇದಕ್ಕೆ, ನಿಮ್ಮ ಶರಣಂಗೆ ಸರ್ವಾಂಗವೆಲ್ಲ ಲಿಂಗ. ಅಂದ್ರೆ ದೇವರ ಲಕ್ಷಣಗಳನ್ನ ನಾವು ಅಳವಡಿಸಿಕೊಳ್ಳುವುದರ ಮುಖಾಂತರ ದೇವರ ರೂಪದಲ್ಲಿ ನಾವು ಪ್ರತಿನಿಧಿಸುವಂತದ್ದೇ ಈ ವಚನದ ತಾತ್ಪರ್ಯ. ಅವರೇ ಇನ್ನೊಂದು ವಚನವನ್ನ ಇದಕ್ಕೆ ಅವರು ಹೇಳಿರುವಂತಹ ವಚನಗಳಲ್ಲಿ ಇನ್ನೊಂದು ವಿಶೇಷವಾಗಿ ಬಳಸಿಕೊಳ್ತಾರೆ. ಕಾಲುಗಳೆರಡು ಗಾಲಿ ಕಂಡಯ್ಯ, ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ, ಬಂಡಿಯ ಒಡೆವ ರೈವರು ಮಾನಿಸರು ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ, ಅದರಿಚ್ಛೆಯ ನರಿದು ನಡೆಯದಿರ್ದಡೆ ಅದರಚ್ಚು ಮುರಿಯಿತು ಗುಡಿ. ಅರ್ಥ ಮಾಡಿಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ವಿಶೇಷವಾಗಿ ವಚನವನ್ನ ಬಳಸ್ತಾರೆ. ಇವೆಲ್ಲ ಇದೆಯಲ್ಲ, ಇವೆಲ್ಲ ಸುಮ್ಮನೆ ಕವಿಗಳು ಬರೀತಾರೆ. ಎಲ್ಲ ಒಂದು ಮತ್ತೆ ಕೆಳಗಡೆ ಕೂತ್ಕೊಂಡು ಅನುಭವಿಸಿರೋದೆಲ್ಲ ಮನಸ್ಸಿನಲ್ಲಿ ಏನಾಗಿ ಅನುಭವ ಉಂಟಾಗುತ್ತೆ ಅದನ್ನ ಬರೀತಾರೆ. ಬಟ್ ಅದೆಲ್ಲ ನಿಜ ಆಗೋದಿಲ್ಲ. ಆದ್ರೆ ಶರಣ ಹೇಳಿದೆಯಲ್ಲ, ಎಲ್ಲ ಒಂದೊಂದು ವಚನವೂ ಕೂಡ ನಿಜವಾಗಿರುವಂತ ಅವ್ರು ಹೇಳ್ತಾರೆ ಅಲ್ವಾ ಪ್ರಭುಗಳೇ. ಕಾಲುಗಡೆ ಎಂಬುವು ಗಾಲಿ ಕಂಡಯ್ಯ. ಒಂದು ಚಕ್ರವನ್ನ ಬಳಸ್ತಾ ಇದೀವಿ ಅಂದ್ರೆ, ಒಂದು ಕಾರಲ್ಲಿ ಬಂದಿದ್ದೀವಿ, ಸ್ಕೂಟರ್ ಅಲ್ಲಿ ಬಂದಿದ್ದೀವಿ, ಇನ್ನು ಕೆಲವರು ಬಸ್ಸಲ್ಲಿ ಬಂದಿದ್ದೀವಿ. ಆ ಬಸ್ಸಿಗೆ ಏನು ಮುಖ್ಯ? ಗಾಲಿ ಅಂದ್ರೆ ಚಕ್ರಗಳು ಮುಖ್ಯ. ಹಂಗೆ ನಮ್ಮ ಕಾಲುಗಳೆರಡು ಗಾಲಿ, ನಮ್ಮ ಕಾಲುಗಳು ಏನಾಗಿದೆ? ಈ ಒಂದು ಚಕ್ರಗಳಾಗಿದೆ. ದೇಹವೆಂಬುದು ತುಂಬಿದ ಬಂಡಿಗೆ, ಈ ದೇಹ ಏನಾಗಿದೆ? ಚಕ್ರ ಆಗಿದೆ, ಎತ್ತಿನ ಗಾಡಿ ಆಗಿದೆ, ಬಸ್ ಆಗಿದೆ, ಲಾರಿ ಆಗಿದೆ. ಈ ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ, ಬಂಡಿಯ ಒಡೆಯವ ರೈವರು ಮಾನಿಸರು ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ. ಈ ಬಂಡಿಯನ್ನ 5 ಮಾನಿಸರು ಹೊಡಿತಾ ಇದ್ದಾರೆ. ಯಾರು 5 ಮಾನಿಸರು? ಪಂಚೇಂದ್ರಿಯ. ಯಾವ್ಯಾವುದು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಈ 5 ಜನ ನಮ್ಮನ್ನು ನಡೀತಾ ಇದ್ದಾರೆ. ಈ ಬಂಡಿನ ಹೊಡಿತಾ ಇದ್ದಾರೆ. ಕಣ್ಣು ಏನ್ ಮಾಡುತ್ತೆ? ಒಳ್ಳೆಯದನ್ನ ನೋಡು ಅಂತ ಹೇಳುತ್ತೆ. ಒಳ್ಳೆಯದನ್ನ ನೋಡದೆ ನಾವು ಕೆಟ್ಟದನ್ನ ನೋಡಿದಾಗ ಏನಾಗುತ್ತೆ? ಏನ್ ಮಾಡುತ್ತೆ? ಬೇರೆಯವ್ರ ಕಡೆಯಿಂದ ನಾವೇನ್ ಮಾಡ್ತೀವಿ? ಒಡಿಸ್ಕೊಳ್ಳುವಂತ ಪ್ರಸಂಗ ಬರುತ್ತೆ. ಅದಕ್ಕೆ ಅದರಚ್ಚು ಅದೇ ಹೇಳ್ತಾರೆ, ಕಣ್ಣು ಏನ್ ಮಾಡ್ಬೇಕು? ಒಳ್ಳೆಯದನ್ನೇ ನೋಡ್ತೀವಿ.
ಕಿವಿ ಏನ್ ಮಾಡ್ಬೇಕು? ಒಳ್ಳೆಯದನ್ನೇ ಕೇಳಬೇಕು. ಮೂಗು ಏನ್ ಮಾಡ್ಬೇಕು? ಒಳ್ಳೆಯ ಸುವಾಸನೆಯನ್ನೇ ಗ್ರಹಿಸಬೇಕು. ನಾಲಿಗೆ ಒಳ್ಳೆಯದನ್ನೇ ಮಾತನಾಡಬೇಕು. ಚರ್ಮ ಒಳ್ಳೆಯದನ್ನೇ ಸ್ಪರ್ಶಿಸಬೇಕು. ನಾಲಿಗೆ ಚೆನ್ನಾಗಿದ್ದರೆ ನಾಡೆಲ್ಲ ಒಳ್ಳೆಯದು ಅಂತ ಹೇಳ್ತಾರೆ. ನಾನು ಚೆನ್ನಾಗಿ ಮಾತಾಡಿದ್ರೆ ನೀವು ನನ್ನ ಜೊತೆ ಚೆನ್ನಾಗಿ ಮಾತಾಡ್ತೀರಿ, ನಾನು ಬೇರೆ ರೀತಿ ಮಾಡ್ತೀನಿ, ನೀವು ನಿಮ್ಮ ಭಾಷೆಯಲ್ಲೇ ಮಾತಾಡ್ತೀರಿ. ಹಂಗೆ ನಾಲಿಗೆ ಚೆನ್ನಾಗಿದ್ದರೆ ನಾಡೆಲ್ಲ ಒಳ್ಳೆಯದು ಅಂತ ಹೇಳ್ತಾರೆ. ಹಂಗೆ ಒಂದು ಅದ್ಭುತವಾದಂತಹ ವಚನ, ಕಾಲುಗಳೆಂಬುವು ಕಾಲಿಗಂಡಯ್ಯ, ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ, ಬಂಡಿಯ ಒಡೆವರೈವರು ಮಾರಿಸರು, ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ. ಈ 5 ಇದೆಯಲ್ಲ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇದೆಲ್ಲ ಒಬ್ರಿಗೊಬ್ರು ಸಮ ಇಲ್ಲ. ಒಂದೊಂದು ಹೇಳ್ತೆ. ಕಣ್ಣು ಅಲ್ಲಿಗೆ ಹೋಗು ಅಂತ ಹೇಳುತ್ತೆ, ಏನ ಕಾಲು ಹೋದ್ರೆ ಕಾಲು ಮುರಿತಾರೆ. ಕಣ್ಣು ಮಾತು ಕರ್ಕೊಂಡು ಹೋದ್ರೆ ನಾವು ಕಾಲನ್ನು ಪಾದ ಬೆಳೆಸ್ತಾರೆ, ಕಾಲು ಕಟ್ ಮಾಡ್ತಾರೆ ಅಲ್ವಾ? ಕಣ್ಣು ಹೇಳುತ್ತೆ ಅಲ್ಲಿಗೆ ಹೋಗು, ಅಲ್ಲಿ ಮಾತಾಡು ಅಂತ. ಕಣ್ಣಿನ ಮಾತು ಕೇಳ್ಕೊಂಡು ನಾವು ನಾಲಿಗೆಯಲ್ಲಿ ಮಾತಾಡಿದ್ರೆ ಏನಾಗ್ತಾರೆ? ನಾಲಿಗೆ ಕಟ್ ಮಾಡ್ತಾರೆ. ಹೀಗೆ ಈ ಒಬ್ಬರಿಗೊಬ್ಬರು ಸಮ ಇಲ್ಲ. ಕಣ್ಣಾಗ್ಬೋದು, ಕಿವಿ ಆಗ್ಬೋದು, ಮೂಗಾಗ್ಬೋದು, ನಾಲಿಗೆ ಆಗ್ಬೋದು, ಚರ್ಮ ಆಗ್ಬೋದು, ಇವರು ಒಬ್ರಿಗೊಬ್ಬರು ಸಮ ಇಲ್ಲ. ಅದರಿಚ್ಛೆಯ ನರಿದು ನಡೆಯದಿರ್ದಡೆ, ಅದರ ಇಚ್ಛೆಯನ್ನ ಅರ್ತ್ಕೋಬೇಕು. ಅರ್ತ್ಕೊಂಡು ಅದೇ ರೀತಿ ನಡಿಬೇಕೋ ಹೊರತು, ಅಂದ್ರೆ ಒಳ್ಳೆಯದು. ಕಣ್ಣು ಕೊಟ್ಟಿರೋದು ಒಳ್ಳೆಯದನ್ನ ನೋಡು, ಒಳ್ಳೆ ಪ್ರಕೃತಿಯನ್ನ ಕೊಟ್ಟಿದೆ. ಕಾಪನಹಳ್ಳಿ ಗವಿ ಮಠ ಇಂಥ ಕ್ಷೇತ್ರಗಳಿದೆ. ಈ ಕ್ಷೇತ್ರಗಳನ್ನ ಹೋಗಿ ನೋಡು, ಕಣ್ಣು ತುಂಬಿಕೊಂಡು ಅಲ್ವಾ? ಇಲ್ಲಿ ಏನೋ ಒಂದು ಉಪನ್ಯಾಸ ನಡೀತಾ ಇದೆ, ಪ್ರವಚನ ನಡೀತಾ ಇದೆ. ಈ ನುಡಿಯನ್ನ ಕೇಳುವುದರ ಮುಖಾಂತರ ನಿನ್ನ ಕರ್ಣಗಳು ಪಾವನ ಆಗ್ಲಿ ಅಂತ ಕೇಳು ಅಂತ ಅದನ್ನ ಕೇಳಬೇಕು. ಮೂಗು ಒಳ್ಳೆಯ ಸುವಾಸನೆಯನ್ನ, ಹೂವನ್ನ ಕೊಟ್ಟಿದೆ ಅಲ್ಲ, ಒಂದು ಆ ಹೂವಿನ ಸುವಾಸನೆಯನ್ನು ಒಂದು ವಿಶೇಷವಾಗಿರುತ್ತೆ. ಆ ಸುವಾಸನೆಯನ್ನ ತೆಗಿ. ಯಾಕಂದ್ರೆ ನಮ್ಮ ಕೈಯಲ್ಲಿ ಏನಿಲ್ಲ. ಈಗ ಉದಾಹರಣೆಗೆ ನಾನೇ ಹೋಗಿ ಒಂದು ಹೂವಿನ ಗಿಡವನ್ನು, ಗುಲಾಬಿ ಗಿಡವನ್ನು, ಮಲ್ಲಿಗೆ ಗಿಡವನ್ನು ಹಾಕ್ಬೋದು. ಹಾಕಿ ಅದಕ್ಕೆ ನೀರನ್ನ ಹಾಕ್ಬೋದು, ಅದಕ್ಕೆ ಗೊಬ್ಬರವನ್ನ ಹಾಕ್ಬೋದು. ಎಲ್ಲವನ್ನ ಹಾಕಿದ್ರು ಕೂಡ ಆ ಹೂವು ಮೊಗ್ಗು ಬಿಡುತ್ತೋ ಹೊರತು ಅರಳೋದಿಲ್ಲ. ಅರಳಬೇಕಾದ್ರೆ ಲಕ್ಷಾಂತರ ಕಿಲೋಮೀಟರ್ ದೂರದಲ್ಲಿರುವಂತಹ ಸೂರ್ಯನ ರಶ್ಮಿ ಬಂದು ಅದನ್ನು ಮುತ್ತಿಕ್ಕಿದಾಗ ಮಾತ್ರ ಆ ಹೂ ಏನಾಗುತ್ತೆ? ಅರಳುತ್ತೆ. ಆ ಹರಳಿದಾಗ ಮಾತ್ರ ಅದು ಘಮ ಅನ್ನುತ್ತೆ, ಆ ಪರಿಮಳವನ್ನ ಬೀರುತ್ತೆ. ಆ ಪರಿಮಳವನ್ನ ಸೆಳೆಯುವಂತಹ ಮೂಗುಗಳು ನಮ್ಮವಾಗಬೇಕು. ಸ್ಪರ್ಶ, ಒಳ್ಳೆಯದನ್ನು ಸ್ಪರ್ಶಿಸುವಂತಹ ಚರ್ಮ ನಮ್ಮದಾಗಬೇಕು. ಒಳ್ಳೆಯದನ್ನ ಮಾತನಾಡಬೇಕು. ನಾಲಿಗೆ ಕೊಟ್ಟಿದ್ದಾನೆ, ಒಳ್ಳೆಯದನ್ನ ಮಾತನಾಡಬೇಕು ಹೇಳ್ತಾರೆ ಬಸವಣ್ಣವರು. ನುಡಿದಡೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದಡೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದಡೆ ಲಿಂಗ ಮೆಚ್ಚಿ ಹೌದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ ಅಂತ ಅಂತಹ ಅದ್ಭುತವಾದ ವಚನವನ್ನ ಕೊಟ್ಟಿದ್ದಾರೆ. ಈ ವಚನಕ್ಕೆ ಪೂರಕವಾಗಿ ನಾವು ಈ ವಚನವನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಹೋಗ್ಬೇಕು. ಅಳವಡಿಸಿಕೊಂಡಾಗ ಮಾತ್ರ ಇಡೀ ಸರ್ವಾಂಗವೇ, ಶರಣರ ಸರ್ವಾಂಗವೇ ಲಿಂಗ ಅಂತ ಹೇಳ್ತಾರಲ್ಲ, ಲಿಂಗ ರೂಪದಲ್ಲಿ ತಾಳುವಂಥದ್ದು. ಇದಕ್ಕೆ ನಮ್ಗೆ ಇಷ್ಟಲಿಂಗವನ್ನ ಆಕರ್ಣಿಸ. ಲಿಂಗ ಯಾವಾಗ ನಮ್ಗೆ ಸ್ಪರ್ಶ ಆಗುತ್ತೋ ಇಡೀ ದೇಹಕ್ಕೆ ಏನಾಗುತ್ತೆ? ಲಿಂಗಮಯವಾಗುತ್ತೆ ಅಂತ ಹೇಳ್ತಾರೆ. ಪ್ರಪಂಚದಲ್ಲಿ ದೇವರನ್ನೇ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂತಹ ಯಾವುದಾದ್ರೂ ಧರ್ಮ ಇದೆ ಅಂದ್ರೆ ಅದು ಶರಣ ಧರ್ಮ, ಲಿಂಗಾಯತರ ಮಾತ್ರ. ಬೇರೆಯವರಿಗೆ ಅದಕ್ಕೆ ಅವಕಾಶ ಕೊಡಲ್ಲ. ಬೇರೆಯವರು ಅದನ್ನ ಒಪ್ಕೊಳ್ಳಲ್ಲ. ಯಾರು ಬೇಕಾದ್ರೂ ಬಂದು ಅದನ್ನ ಲಿಂಗವನ್ನ ಆಯುಧವನ್ನಾಗಿ ಮಾಡಿಕೊಳ್ಳಬಹುದು. ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಈ ರೀತಿ ದೇವರನ್ನ ಜೊತೆಯಲ್ಲೇ ತೆಗೆದುಕೊಂಡು ಹೋಗುವಂತಹ ವ್ಯಕ್ತಿಗಳು. ಅಂದ್ರೆ ಮಾನವನೇ ಮಹಾದೇವ. ದೇಹಕ್ಕೆ ಈ ಒಂದು ಲಿಂಗ ಸ್ಪರ್ಶ ಆದಾಗ ದೇಹ ಏನಾಗುತ್ತೆ? ದೇವಾಲಯವಾಗುತ್ತೆ, ದೇಹಾಲಯ ಕೂಡ ಆಗುತ್ತೆ. ಅಂತಹ ಒಂದು ಧರ್ಮದಲ್ಲಿ ನಾವು ಇವುಗಳನ್ನ ಅಧ್ಯಯನ ಮಾಡುವುದರ ಮುಖಾಂತರ ಇದನ್ನು ಸ್ಪರ್ಶಿಸಬೇಕು. ಯಾವಾಗ ಸರ್ವಾಂಗ ಲಿಂಗ ಆಗುತ್ತೆ ಅಂದ್ರೆ ಆ ದೇವರ ಇರುವಿಕೆಯನ್ನು ಬೇಕಾಗಿಲ್ಲ ಅಂತ ಹೇಳ್ತಾರೆ ಒಂದ್ಸಲ ಅಲ್ಲಮ್ಮ ಪ್ರಭು. ಅಂದ್ರೆ ಆ ಮಟ್ಟಿಗೆ ಕೇಳಬೇಕು. ಐಕ್ಯ ಸ್ಥಿತಿ ಅಂತ. ಐಕ್ಯ ಸ್ಥಿತಿ ಅಂದ್ರೆ ಲಿಂಗ ಅಂದ್ರೆ ಲಿಂಗೈಕ್ಯರಾಗುತ್ತಲ್ಲ, ಆ ಸ್ಥಿತಿ ಅಲ್ಲ. ಷಟ್ಸ್ಥಳಗಳಿದೆ ಗೊತ್ತಲ್ಲ, ಭಕ್ತ, ಮಹೇಶ, ಪ್ರಸಾದಿ, ಶರಣ, ಐಕ್ಯ. ಭಕ್ತ, ಮಹೇಶ, ಪ್ರಸಾದ, ಪ್ರಾಣಲಿಂಗಿ, ಶರಣ ಮತ್ತು ಐಕ್ಯ ಅಂತ ಆ 6 ಸ್ಥಳಗಳಿದೆಯಲ್ಲ. ಆ 6 ಸ್ಥಳಗಳು ಅಂದ್ರೆ ಆ ಜೀವನದಲ್ಲಿ ನಾವು ಇರುವಾಗಲೂ ರೂಢಿಸ್ಕೊಳ್ಳೋದು. ಭಕ್ತನಾಗೋದು, ಮಹೇಶ ಆಗ್ಬೋದು, ಕೊನೆಯಲ್ಲಿ ಐಕ್ಯ ಆಗ್ಬೋದು, ಇದನ್ನು ರೂಢಿಸ್ಕೊಡೋದು. ಐಕ್ಯ ಅಂದ್ರೆ ಲಿಂಗೈಕ್ಯರಾಗ್ಬಿಟ್ರು ಅಂತಲ್ಲ. ಆ ಐಕ್ಯ ಸ್ಥಿತಿಯನ್ನ ತಲುಪಿದಾಗ ಆ ಮುಖವೇ ಏನಾಗುತ್ತೆ? ಪ್ರಸನ್ನತೆಯನ್ನ ತಾಳ್ಬಿಡುತ್ತೆ. ಯಾರೇ ಬರಲಿ ಅವರಿಗೆ ಒಂದು ರೀತಿ ದೇವರ ರೂಪದಲ್ಲಿ ಕಾಣುವಂತಹ ಒಂದು ಮಟ್ಟಕ್ಕೆ ಹೇರುವಂತದ್ದೇ ಒಂದು ಐಕ್ಯ ಸ್ಥಿತಿ ಅಂತ. ಆ ಒಂದು ಪರಮೋಚ್ಚ ಸ್ಥಿತಿಯನ್ನ ತಲುಪೋದು ಯಾವುದಿದೆ? ನಮ್ಮ ಒಂದು ಅಧ್ಯಯನದಿಂದ, ನಮ್ಮ ಒಂದು ಶಿವಯೋಗದಿಂದ ಸಾಧನೆಯನ್ನ ಮಾಡುವಂಥದ್ದು. ಆ ರೀತಿ ಐಕ್ಯ ಸ್ಥಿತಿಗಳು ಅಂದ್ರೆ ಆ ಷಟ್ಸ್ಥಳಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಅಷ್ಟಾವರಣಗಳು ಗೊತ್ತಿರ್ಬೋದು: ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ. ಇವು ಅಷ್ಟಾವರಣಗಳು. ಗುರು, ಲಿಂಗ, ಜಂಗಮ ಇವು ಪೂಜಾ ಮೂರ್ತಿಗಳು.
ಗುರುವನ್ನ ಪೂಜೆ ಮಾಡ್ತೀವಿ, ಲಿಂಗವನ್ನ ಪೂಜೆ ಮಾಡ್ತೀವಿ, ಜಂಗಮರನ್ನ ಪೂಜಿಸ್ತೀವಿ, ಪೂಜಾ ಮೂರ್ತಿಗಳು. ಅದನ್ನ ಯಾವೆಲ್ಲ ಪೂಜೆ ಮಾಡ್ತೀವಿ? ವಿಭೂತಿ, ರುದ್ರಾಕ್ಷಿ, ಮಂತ್ರ, ಇವು ಮೂರರಿಂದ ಪೂಜೆ ಮಾಡ್ತೀವಿ. ವಿಭೂತಿಯನ್ನ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಹಾಕಬೇಕು. ಆ ವಿಭೂತಿ ಹಾಕಿದಾಗ ಆ ದೇಹದಲ್ಲಿ ಒಂದು ರೀತಿ ಏನಾಗುತ್ತೆ, ಕಳೆದು. ರುದ್ರಾಕ್ಷಿ ಎಲ್ಲ ಕೂಡ ಇಷ್ಟಲಿಂಗದ ಜೊತೆಗೆ ಒಂದು ರುದ್ರಾಕ್ಷಿಯನ್ನು ಹಾಕ್ತೀವಿ. ಮಂತ್ರ, ನಮ್ಮ ಬಸವ ಮಂತ್ರಗಳನ್ನು ಹೇಳುವುದರ ಮುಖಾಂತರ ನಾವು ಇಷ್ಟಲಿಂಗ ಪೂಜೆಯನ್ನ ಮಾಡ್ತೀವಿ. ಹಿಂಗೆ ಯಾವುದರಿಂದ ಪೂಜೆ ಮಾಡ್ತೀವಿ ಅಂದ್ರೆ ಗುರುಲಿಂಗ ಜಂಗಮವನ್ನ ವಿಭೂತಿ, ರುದ್ರಾಕ್ಷಿ, ಮಂತ್ರದಿಂದ ಪೂಜೆ ಮಾಡ್ತೀವಿ. ಅದರಿಂದ ಸಿಗುವಂತಹ ಪ್ರತಿಫಲವೇ ಪಾದೋದಕ ಮತ್ತು ಪ್ರಸಾದ. ಈ ಒಂದು ವಿಶೇಷವಾದ ಅಷ್ಟಾವರಣಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಯಾವಾಗ ಮನುಷ್ಯ ಲಿಂಗಮಯ ಆಗ್ಬೇಕು ಅಂದ್ರೆ ಷಟ್ಸ್ಥಲಗಳನ್ನ ಅಳವಡಿಸ್ಕೊಳ್ಬೇಕು, ಮತ್ತೆ ಅಷ್ಟಾವರಣ ಅಳವಡಿಸ್ಕೊಳ್ಬೇಕು. ನಂತರ ಪಂಚಾಚಾರ ಅಂದ್ರೆ 5 ಆಚಾರಗಳಿವೆ. ಒಂದು ಲಿಂಗಾಚಾರ, ಇನ್ನೊಂದು ಸದಾಚಾರ, ಇನ್ನೊಂದು ಶಿವಾಚಾರ, ಇನ್ನೊಂದು ಗಣಾಚಾರ, ಭೃತ್ಯಾಚಾರ. ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ಭೃತ್ಯಾಚಾರ. ಯಾಕಂದ್ರೆ ನಾನು ಇದು ನಿಮ್ಗೆ ಸೆನ್ಸಿಟ್ಟು ಮಾತ್ರ ಹೇಳ್ಕೊಂಡು ಹೋಗ್ತಾ ಇದ್ರಿ. ಒಂದೊಂದು ಆಚಾರದ ಬಗ್ಗೆ ಹೇಳ್ಬೇಕಾದ್ರೂ ಕೂಡ ಒಂದೊಂದು ಗಂಟೆಗೆ ಒಂದು ಸಮಯ ತಗೊಳುತ್ತೆ. ಈ ಒಂದು ಯಾರು ಅಷ್ಟಾವರಣಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು, ಷಟ್ಸ್ಥಲಗಳನ್ನ ಜೀವನದಲ್ಲಿ ತುಂಬಿಕೊಂಡು, ಸದಾಚಾರಗಳನ್ನ ತನ್ನ ಜೀವನದಲ್ಲಿ ಪಥದಲ್ಲಿ ನಡೆಯೋದಕ್ಕೆ ತೊಡಗ್ತಾನೋ ಅವನಿಗೆ ನಾಟ ಲಿಂಗಮಯ ಆಗ್ತಾನೆ. ಅವನು ದೇವರ ಒಂದು ಪ್ರತಿರೂಪ ಆಗ್ತಾನೆ. ಮಾನವನೇ ಮಹಾದೇವ ಆಗ್ತಾನೆ ಅನ್ನೋ ಒಂದು ಉದ್ದೇಶದಿಂದ ಯಾರು ಒಳ್ಳೆಯ ಕೆಲಸವನ್ನ ಮಾಡ್ತಾರೋ, ಒಳ್ಳೆಯ ಕೆಲಸವನ್ನು ಮಾಡಿದವ್ರನ್ನ ಮಾತ್ರ ಜನ ನೆನೀತಾರೆ, ಹೊರತು ಕೆಟ್ಟ ಕೆಲಸ ಮಾಡೋದು ನೆನೆಯೋದಿಲ್ಲ. ಅದಕ್ಕೆ ಒಂದೇ ಒಂದು ದೃಷ್ಟಾಂತವನ್ನು ನೀಡಿ ನನ್ನ ಸಮಯ ಮುಗಿಯುತ್ತೆ, ಅದಕ್ಕೆ ವಿರಾಮ ಹೇಳೋದಕ್ಕೆ ಇಷ್ಟಪಡ್ತೇನೆ. ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಪ್ರಶಸ್ತಿ ಅಂತ ಯಾವುದನ್ನ ಹೇಳ್ತಾರೆ? ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಪ್ರಶಸ್ತಿ ನೊಬೆಲ್ ಪ್ರಶಸ್ತಿ ಅಲ್ಲ, ನೊಬೆಲ್ ಪ್ರಶಸ್ತಿ. ಅದನ್ನ ಸ್ಥಾಪನೆ ಮಾಡಿದವರು ಆಲ್ಫ್ರೆಡ್ ನೊಬೆಲ್ ಅಂತ. ಮಕ್ಕಳು ಕೇಳಿಸ್ಕೋಬೇಕು, ಇದು ನಿಮ್ಗೆ ವಿಶೇಷ ಚಿಂತನೆಗೆ ದೂಡುತ್ತೆ. ಹೇಳೋಣ ಗೊತ್ತಲ್ಲ? ಯಾಕಂದ್ರೆ ಈಗ ಎಂತೆಂಥ ಸಾಧಕರನ್ನ ನಾವು ನೋಡ್ತೀವಿ. ನೋಡಿದಾಗ ಇಂತಹ ಒಂದು ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ಳಬೇಕು. ಆಲ್ಫ್ರೆಡ್ ನೊಬೆಲ್. ಈ ಆಲ್ಫ್ರೆಡ್ ನೊಬೆಲ್ ರಸಾಯನ ಶಾಸ್ತ್ರಜ್ಞ. ಡೈನಾಮಿಟ್ ಅನ್ನ ಕಂಡಿಡ್ತಾನೆ. ಅಂದ್ರೆ ಬಂಡೆಗಳನ್ನ ಚೂರು ಮಾಡೋದಿಕ್ಕೆ, ದೊಡ್ಡ ದೊಡ್ಡ ಬಂಡೆಗಳನ್ನ ಚೂರು ಮಾಡಿ ಆ ಸ್ಥಳವನ್ನ ಹಸನು ಮಾಡೋದಿಕ್ಕೆ ಡೈನಾಮೈಟ್ ಅನ್ನ ಕಂಡಿಡ್ತಾನೆ. ಆ ಡೈನಾಮೈಟ್ ಅನ್ನ ಕಂಡಿಡಿದವನು ಒಳ್ಳೆ ಉದ್ದೇಶ ಯಾವುದಕ್ಕೆ? ಈ ಬಂಡೆಗಳನ್ನ ಚೂರು ಮಾಡೋದಿಕ್ಕೆ, ಇಂಥವದಕ್ಕೆ ಬಳಸ್ಕೊಳ್ಳಿ ಅಂತ ಕಂಡಿಡ್ತಾನೆ. ಆದ್ರೆ ಏನ್ ಮಾಡ್ತಾರೆ, ಅದೇನಾಗುತ್ತೆ, ಕೆಟ್ಟದಕ್ಕೆ ಬಳಕೆ ಆಗಿ, ಯುದ್ಧದಲ್ಲಿ ಬಳಕೆ ಆಗಿ ಸಾವಿರಾರು ಜನ, ಲಕ್ಷಾಂತರ ಜನ ಲಕ್ಷಾಂತರ ಸಾವನ್ನ ಹಾಕಿದಾಗ ಎಲ್ಲ ಅವನನ್ನು ಬೈಯೋದಿಕ್ಕೆ ಪ್ರಾರಂಭ ಮಾಡ್ತಾರೆ. ಒಂದು ಸಲ ಅವನು ವಿಮಾನದಲ್ಲಿ ಹೋಗ್ಬೇಕಾಗಿರುತ್ತೆ. ವಿಮಾನದಲ್ಲಿ ಹೋಗ್ಬೇಕಾದ್ರೆ ಇನ್ನೇನು ಹೋಗಿ ವಿಮಾನವನ್ನ ಹತ್ತಬೇಕು, ಅಷ್ಟರಲ್ಲಿ ಏನಾಗುತ್ತೆ, ಆ ವಿಮಾನ ಹೊರಟು ಬಿಟ್ಟಾಗ ಅವನು ವಾಪಸ್ ಮನೆಗೆ ಬಂದ್ಬಿಡ್ತಾನೆ. ದುರಾದೃಷ್ಟವಶಾತ್ ಆ ವಿಮಾನ ಏನಾಗುತ್ತೆ, ಅಪಘಾತಕ್ಕೆ ಈಡಾಗಿ ಅಲ್ಲಿದ್ದವರೆಲ್ಲ ಸತ್ತೋಗ್ಬಿಡ್ತಾರೆ. ಟಿಕೆಟ್ ಪ್ರಕಾರ, ಅಲ್ಲಿ ಇಶ್ಯೂ ಮಾಡಿದ್ದಂತ ಟಿಕೆಟ್ ಪ್ರಕಾರ ಯಾರು ಕೂಡ ಸತ್ತೋಗಿರ್ತಾರೆ? ಆಲ್ಫ್ರೆಡ್ ನೊಬೆಲ್ ಕೂಡ ಸತ್ತೋಗಿರ್ತಾರೆ. ಹಿಂಗೆ ಬೆಳಗಿನ ಜಾವ ಆಗುತ್ತೆ. ಬೆಳಗಿನ ಜಾವದಲ್ಲಿ ಪತ್ರಿಕೆಯನ್ನ ಓದ್ತಾ ಇದ್ದಾನೆ. ಪತ್ರಿಕೆಯನ್ನ ಓದಬೇಕಾದ್ರೆ ಅಲ್ಲಿ ಅವನ ಹೆಸರು ಇದೆ, ಸಾವಿನ ವ್ಯಾಪಾರಿ ಸತ್ತ. ದ ಮರ್ಚೆಂಟ್ ಆಫ್ ಡೆತ್ ಇಸ್ ಡೆಡ್ ಅಂತ ಕೊಟ್ಬಿಟ್ಟಿರ್ತಾರೆ. ಅವನ ಸಾವನ್ನ ಅವನೇ ಪತ್ರಿಕೆಯಲ್ಲಿ ಓದುವಂತ ಸಂದರ್ಭ. ಸಾವಿನ ವ್ಯಾಪಾರಿ ಸತ್ತ ಅಂತ ಒಂದು ಪತ್ರಿಕೆ ತಗೊಂಡಿದ್ದಾರೆ. ನನ್ನ ಸಾವು ಈ ರೀತಿ ಜನಗಳು ನೆನೆಸ್ಕೊಳ್ಬೇಕಾದ್ರೆ ಎಷ್ಟು ದುಃಖಕ್ಕೀಡಾಗ್ತಾನೆ ಅಂದ್ರೆ, ತುಂಬಾ ಮನಸ್ಸಿನಲ್ಲೇ ದುಗುಡವನ್ನ ತೆಗೆದು ಏನ್ ಮಾಡ್ತಾನೆ, ಹೇಗಾದ್ರೂ ಮಾಡಿ ನಾನು ಜೀವನದಲ್ಲಿ ಒಳ್ಳೆ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಕೊನೆಗೆ ಏನ್ ಮಾಡ್ತಾನೆ, ಅವನು ಸಂಪಾದನೆ ಮಾಡಿದಂತಹ ಕೋಟ್ಯಾಂತರ ರು ಹಣದಿಂದ ಈ ಒಂದು ನೊಬೆಲ್ ಪಾರಿತೋಷಕವನ್ನು ಸ್ಥಾಪನೆ ಮಾಡಿ ಪ್ರಪಂಚದಲ್ಲಿ ಧರ್ಮದ ಕಾರ್ಯಗಳು, ಒಳ್ಳೆಯ ಕಾರ್ಯಗಳು ಯಾರು ಮಾಡ್ತಾರೋ ಅವರಿಗೆ ಪ್ರಪಂಚದಲ್ಲಿ ಅತ್ಯುನ್ನತವಾದ ಪ್ರಶಸ್ತಿಯನ್ನ ಕೊಡಬೇಕು ಅಂತ ನೊಬೆಲ್ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡ್ತಾನೆ. ಈಗ ಅವನ ಹೆಸರಾಗಿದೆ, ಅಜರಾಮರವಾಗಿ ಉಳಿದಿದೆ. ಯಾರು ಒಳ್ಳೆಯ ಕೆಲಸವನ್ನ ಮಾಡ್ತಾರೋ, ಒಳ್ಳೆಯ ಕೆಲಸವನ್ನ ಮಾಡಿದವ್ರನ್ನ ಮಾತ್ರ ನೆನೆಸ್ಕೊಳ್ತೀವಿ. ಕೆಟ್ಟ ಕೆಲಸ ಮಾಡೋರನ್ನ ಮೈಂಡ್ ಅಲ್ಲಿ ಇರುತ್ತೆ, ಅದನ್ನ ತೆಗೆದು ಬಿಡ್ತೀವಿ. ಯಾರು ಒಳ್ಳೆ ಕೆಲಸವನ್ನ ಮಾಡ್ತಾರೋ ಅವ್ರನ್ನ ಏನ್ ಮಾಡ್ತೀವಿ, ಹೃದಯದಲ್ಲಿ ಇಟ್ಕೊಳ್ತೀವಿ. ಅಂತಹ ಒಂದು ವಿಶೇಷವಾದ ಕೆಲಸವನ್ನ ನಮ್ಮ ಬಸವಪ್ರಿಯ ನಾಗರಾಜರು ಈ ಒಂದು ಎಲ್ಲ ಕಡೆ ಬಸವ ಧರ್ಮ ಕೇಂದ್ರ ಚಾರಿಟಬಲ್ ಟ್ರಸ್ಟ್ ಅಂತ ಮಾಡಿಕೊಂಡು ಬೆಂಗಳೂರು ರಾಜಧಾನಿಯಲ್ಲಿ ಮಾಡಿ ಗ್ರಾಮಗಳಲ್ಲಿ ಇದನ್ನ ತಗೊಂಡು ಹೋಗ್ತಾ ಇದ್ದಾರೆ. ಒಂದು ಅದ್ಭುತವಾದಂತಹ ಕೆಲಸವನ್ನ ಅವರು ಮಾಡ್ತಾರೆ. ಆ ಕೆಲಸದ ಮುಖಾಂತರ ಇವತ್ತು ನಮ್ಮ ಸರ್ವಾಂಗವೆಲ್ಲ ಲಿಂಗಮಯ ಆಗೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಕೊನೆಯದಾಗಿ ಇವರೇ ಹೇಳಿರುವಂತಹ ಅಲ್ಲಮ ಪ್ರಭುಗಳ ಒಂದು ವಚನ ಅವ್ರು ಹೇಳ್ತಾರೆ. ದೇವಸ್ಥಾನಕ್ಕೆ ಹೋಗಿದ್ದಾರೆ, ದೇವರ ಮುಂದೆ ನಿಂತ್ಕೊಂಡಿದ್ದಾರೆ. ನಾ ದೇವನಲ್ಲದೆ ನೀ ದೇವನೇ, ನೀ ದೇವನಾದರೆ
ಎನ್ನನೇಕೆ ಸಲಹೆ ಆ ರೈದು ಒಂದು ಕುಳಿತೆ ಉದಕವ ನೆರವೆ ಹಸಿದಾಗ ಹೋಗರವನಿಕ್ಕುವೆ ನಾ ದೇವ ಕಾಣ ಭುಗೇಶ್ವರ ಅಂತ ಆ ದೇವರನ್ನೇ ನಾವು ಪ್ರಶ್ನೆ ಮಾಡ್ತಾರೆ. ಅಂದ್ರೆ ದೇವರನ್ನು ಯಾವ ರೀತಿ ಅಂದ್ರೆ, ನಾನು ಯಾರಾದ್ರೂ ಹಸಿದು ಬಂದ್ರೆ ಅವರಿಗೆ ಒಂದು ಹೊತ್ತಿನ ಊಟನ ಕೊಡ್ತೀನಿ, ಯಾರಾದ್ರೂ ದಾಹ ಅಂತ ಬಂದ್ರೆ ಅವರಿಗೆ ನೀರನ್ನ ಕೊಡ್ತೀನಿ, ನಾನೇ ದೇವ ಅನ್ನೋ ಒಂದು ಹೇಳುವಂತಹ ಎದೆಗಾರಿಕೆ ಅಲ್ಲ. ಆ ಎದೆಗಾರಿಕೆ ಶರಣರಲ್ಲಿ ಇದ್ದುದರ ಮಾತ್ರ ಆ ಇಡೀ ದೇಹವೇ ಏನಾಗಿದೆ ಲಿಂಗಮಯವಾಗಿ ರೂಪುಗೊಳ್ಳುತ್ತೆ. ಲಿಂಗಮಯವಾಗಿ ರೂಪುಗೊಂಡು ಶರಣನ ಸರ್ವಾಂಗವೆಲ್ಲ ಲಿಂಗ ಅನ್ನೋ ಒಂದು ವಚನಕ್ಕೆ ಪೂರಕವಾಗಿ ನಾವು ಈ ಒಂದು ಉಪನ್ಯಾಸವನ್ನ ಅಂತ್ಯಗೊಳಿಸಬೇಕಾಗುತ್ತೆ ಅಂತ ಹೇಳ್ತಾ, ಇವತ್ತು ಅಲ್ಲಮ ಪ್ರಭುಗಳು ಹೇಳಿರುವಂತಹ ವಚನಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಆ ವಚನಗಳನ್ನ ನಮ್ಮ ಬದುಕಿಗೆ ಬಳಸಿಕೊಳ್ಬೇಕು. ವಚನಗಳನ್ನ ಅಧ್ಯಯನ ಮಾಡ್ತಾ ಇದ್ರೆ ನಮ್ಮ ತಲೆಯಲ್ಲಿ ಏನಾಗುತ್ತೆ, ಸದ್ವಿಚಾರ ಉಂಟಾಗುತ್ತೆ, ಕೈಯಲ್ಲಿ ಸತ್ಕಾರ್ಯ ಉಂಟಾಗುತ್ತೆ, ಎದೆಯಲ್ಲಿ ಸದ್ಭಾವ ಉಂಟಾಗುತ್ತೆ, ಬಾಯಲ್ಲಿ ಸವಿ ಮಾತು ಬರುತ್ತೆ. ಆ ಬಾಯಲ್ಲಿ ಸವಿ ಮಾತು ಬಂದಾಗ ಮಾತ್ರ ನಾವು ವಿಶೇಷವಾದಂತಹ ಪ್ರವಚನಕ್ಕೆ ಒಂದು ಕೇಳಲು ಕೂಡ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ, ಇವತ್ತು ನಮ್ಮ ಶ್ರೀ ಕಾಪನಹಳ್ಳಿ ಗವಿಮಠದಲ್ಲಿ ಎಲ್ಲರೂ ಕೂಡ ಸೇರಿ ಅನುಭವ ಮಂಟಪದ ರೀತಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆಯ ಮಾಡಿ ಈ ಒಂದು ಅಲ್ಲಮ ಪ್ರಭುಗಳ ಸರ್ವಾಂಗವೆಲ್ಲ ಲಿಂಗ ಅನ್ನೋ ಒಂದು ವಚನವನ್ನ ಕೇಳಿದ್ದಾರೆ. ನಾವು ಕೂಡ ಆ ನಿಟ್ಟಿನಲ್ಲಿ ನಡೆಯುವುದರ ಮುಖಾಂತರ ನಾವು ಕೂಡ ಮಾನವನು ಮಹಾದೇವನಾಗುವ ನಿಟ್ಟಿನಲ್ಲಿ ಪ್ರಯತ್ನಿಸೋಣ ಅಂತ ಹೇಳ್ತಾ, ಹೊರಡುವೆ ನಾನು ಹೊರಡುವೆ ಮುಂದೆ, ಬರುವುದು ವಿಶ್ವವು ನನ್ನಯ ಹಿಂದೆ, ಅವರಿವರೆಂಬೆನೆ ಎಲ್ಲರೂ ಒಂದೇ, ಎಲ್ಲರಿಗಿರುವನು ಒಬ್ಬನೇ ತಂದೆ, ಬರುವೆನು ಭುವಿಯನ್ನು ಬೆಳಗಿ, ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ ಎಂಬ ಸಿದ್ದಯ್ಯ ಪುರಾಣಿಕರವರು IAS ಆಫೀಸರ್ ಆಗಿದ್ರು. ಅವರು ಬಸವಣ್ಣನವರನ್ನ ನೆನೆದು ತುಂಬಾ ಕವಿತೆಗಳನ್ನ ಬರೆದಿದ್ದಾರೆ. ಈ ವಚನವನ್ನ ಸ್ಮರಿಸಿ ಬಸವನ ಬೆಳಕು ನಿಮ್ಮ ಮನದಲ್ಲಿ ಹರಿದಾಡಿ ನಿಮ್ಮ ಮನವೂ ಕೂಡ ಒಂದು ವಿಶೇಷ ಪ್ರಭೆಯಾಗಿ ಒಮ್ಮಿ ನಿಮ್ಮ ಜೀವನವು ಕೂಡ ಒಂದು ಸಾಕ್ಷಾತ್ಕಾರದ ದಾರಿಯಲ್ಲಿ, ಸಾಕ್ಷಾತ್ಕಾರದ ಪಥದಲ್ಲಿ ಮುನ್ನಡೆಯಲಿ ಅಂತ ಹೇಳ್ತಾ, ಅದಕ್ಕೆ ನಮ್ಮ ಪೂಜ್ಯ ಸ್ವಾಮೀಜಿಗಳ ಒಂದು ಆಶೀರ್ವಾದವೂ ಕೂಡ ಇರಲಿ ಅಂತ ಹೇಳ್ತಾ ನನ್ನ ಒಂದೇ ನುಡಿಗೆ ವಿರಾಮವನ್ನು ಹೇಳ್ತಿದ್ದೇನೆ. ಜೈ ಬಸವ, ಜೈ ಶರಣ. ಬರುವೇನು ಬಂದೆ ಬರುವೇನು, ಬರುವೇನು ಬಂದೆ ಬರುವೇನು, ಬರುವೇನು ಬಂದೆ ಬರುವೇನು, ಬರುವೇನು ಬಂದೆ ಬರುವೆ.